ಈ ಒಂದು ಅವಕಾಶವನ್ನು ಕೊಟ್ಟಂತಹ ಎಲ್ಲ ಭಕ್ತರಿಗೆ, ಬಂದಂತಹ ಎಲ್ಲ ಭಕ್ತರಿಗೆ ಪಾದಾರವಿಂದಗಳಲ್ಲಿ ನನ್ನ ನಮನಗಳನ್ನು ಅರ್ಪಿಸುತ್ತಾ, ಈ ಒಂದು ಪ್ರವಚನ ಪರಂಪರೆಯಲ್ಲಿ ಏನು ತಿಳುವಳಿಕೆಯನ್ನು ಕೊಟ್ಟಿದ್ದಾರೋ ಅದನ್ನೇ ಹೇಳೋದಕ್ಕೆ, ಮತ್ತು ಅದು ನಿಮಗೆ ಅದೇ ಪ್ರಕಾರವಾಗಿ ಅರ್ಥವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇದು ಭಗವಂತನ ಗುಣಗಳ ಮತ್ತು ನನ್ನ ಪರಿಶುದ್ಧತೆಗಾಗಿ ಮಾಡುವಂತಹ ಒಂದು ಪ್ರಯತ್ನ. ಇವತ್ತಿನ ವಿಷಯ ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 17 ಶ್ಲೋಕ 15, 16, 17. ಎಲ್ಲರೂ ಹೇಳಿ. ಅನಾಗಃ ಸ್ವಿಹ ಭೂತೇಷು ಯಾ ಅಗಸ್ಕೃನ್ನಿರಂಕುಶಃ ಅಹರ್ತಾಸ್ಮಿ ಭುಜಂ ಸಾಕ್ಷಾತ್ ಅಮರ್ತ್ಯಸ್ಯಾಪಿ ಸಾಂಗದಂ. ಅನಾಗಃ ಸ್ವಿಹ ಭೂತೇಷು ಯಾ ಅಗಸ್ಕೃನ್ನಿರಂಕುಶಃ ಅಹರ್ತಾಸ್ಮಿ ಭುಜಂ ಸಾಕ್ಷಾತ್ ಅಮರ್ತ್ಯಸ್ಯಾಪಿ ಸಾಂಗದಂ. ಅನಾಗಃ ಸ್ವಿಹ ಭೂತೇಷು ಯಾ ಅಗಸ್ಕೃನ್ನಿರಂಕುಶಃ ಅಹರ್ತಾಸ್ಮಿ ಭುಜಂ ಸಾಕ್ಷಾತ್ ಅಮರ್ತ್ಯಸ್ಯಾಪಿ ಸಾಂಗದಂ. ಅನಾಗಸ್ವಿಹ ಭೂತೇಷು ಯಾ ಅಗಸ್ಕೃನ್ನಿರಂಕುಶಃ ಅಹರ್ತಾಸ್ಮಿ ಭುಜಂ ಸಾಕ್ಷಾತ್ ಅಮರ್ತ್ಯಸ್ಯಾಪಿ ಸಾಂಗದಂ. ಅನಾಗಸ್ವಿಹ ಭೂತೇಷು ಯಾ ಅಗಸ್ಕೃನ್ನಿರಂಕುಶಃ ಅಹರ್ತಾಸ್ಮಿ ಭುಜಂ ಸಾಕ್ಷಾತ್ ಅಮರ್ತ್ಯಸ್ಯಾಪಿ ಸಾಂಗದಂ. ಮಾತಾಜಿ ಸರದ ಒಬ್ರು. ಓಕೆ, ಥ್ಯಾಂಕ್ ಯು ವರ್ಷಿತ್. ಅನುವಾದ. ನಿರಪರಾಧಿ ಜೀವಿಗಳಿಗೆ ನಿರಂಕುಶವಾಗಿ ಹಿಂಸೆ ಮಾಡುವ ಉದ್ದಟನು ಯಾರಾದರೇನು? ಅವನು ಶಸ್ತ್ರಸಜ್ಜಿತನಾದ ದೇವತೆಯೇ ಆಗಿದ್ದರೂ ಅವನನ್ನು ನಾನು ನೇರವಾಗಿ ಮೂಲೋತ್ಪಾಟನೆ ಮಾಡುತ್ತೇನೆ. ಭಾವಾರ್ಥ ಕೃಷ್ಣ ಕೃಪಾಮೂರ್ತಿ ಅಭಯಚರಣಾರ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ದೇವತೆಗಳು ಮನುಷ್ಯರಿಗಿಂತ ಎಷ್ಟೋ ಹೆಚ್ಚು ಕಾಲದ ಆಯುಷ್ಯವುಳ್ಳವರು. ಆದುದರಿಂದ ಅಮರರು ಅಂದರೆ ಮರಣವಿಲ್ಲದವರು ಎನಿಸುತ್ತಾರೆ. ಹೆಚ್ಚೆಂದರೆ ಕೇವಲ 100 ವರ್ಷ ಬದುಕುವ ಮಾನವನಿಗೆ ಲಕ್ಷೋಪಲಕ್ಷ ವರ್ಷಗಳ ಆಯುಷ್ಯವು ಮರಣವಿಲ್ಲದ ಸ್ಥಿತಿ ಎನಿಸುತ್ತದೆ. ಉದಾಹರಣೆಗೆ ಬ್ರಹ್ಮಲೋಕದ ಒಂದು ದಿನವೆಂದರೆ 4,43,00,000 ಇಂಟು 1,000 ಸೌರಮಾನ ವರ್ಷಗಳೆಂದು ಲೆಕ್ಕ ಹಾಕಿರುವುದು ನಮಗೆ ಭಗವದ್ಗೀತೆಯಿಂದ ಗೊತ್ತಾಗುತ್ತದೆ. ಹಾಗೆಯೇ
ಇತರ ಸ್ವರ್ಗೀಯ ಲೋಕಗಳಲ್ಲಿ ಒಂದು ದಿನವೆಂದರೆ ಈ ಲೋಕದ 6 ತಿಂಗಳುಗಳಾಗುತ್ತವೆ. ಅಲ್ಲಿಯ ನಿವಾಸಿಗಳು 1,000,000 ವರ್ಷ ಆಯುಷ್ಯವುಳ್ಳವರು. ಹೀಗೆ ಮೇಲುಗಡೆಯ ಎಲ್ಲ ಲೋಕಗಳಲ್ಲಿಯೂ ಆಯುಷ್ಯವು ಮಾನವನಿಗಿಂತ ಎಷ್ಟೋ ಹೆಚ್ಚು. ಆದುದರಿಂದ ಭೌತಿಕ ವಿಶ್ವದೊಳಗೆ ವಾಸ್ತವವಾಗಿ ಮರಣವಿಲ್ಲದವನು ಯಾವನೂ ಇಲ್ಲವಾದರೂ ಅಲ್ಲಿಯ ನಿವಾಸಿಗಳೆಲ್ಲರನ್ನು ಕಾಲ್ಪನಿಕವಾಗಿ ಸಾವಿಲ್ಲದವರೆಂದು ಪರಿಗಣಿಸಲಾಗಿದೆ. ಸಾಧುಗಳಿಗೆ ಹಿಂಸೆ ಕೊಡುವವನು ದೇವತೆಯೇ ಆದರೂ ಪರೀಕ್ಷಿತ ಮಹಾರಾಜನು ಪ್ರತಿಭಟಿಸುತ್ತಾನೆ. ಹೀಗೆ ಬಲಶಾಲಿಗಳಾದ ದ್ರೋಹಿಗಳನ್ನು ಕೂಡ ದಂಡಿಸಲು ನಿಶ್ಚಯ ಮಾಡಬೇಕಾದರೆ ರಾಜ್ಯಾಧಿಕಾರಿಯು ಪರೀಕ್ಷಿತ ಮಹಾರಾಜನ ಹಾಗೆ ಬಲಶಾಲಿಯಾಗಿರಬೇಕು. ದೇವರ ನಿಯಮಗಳನ್ನು ಮೀರುವವನನ್ನು ದಂಡಿಸುವಂತಹ ನಿಯಮವನ್ನು ರಾಜ್ಯಾಧಿಕಾರಿಯು ಸದಾ ಇಟ್ಟುಕೊಂಡಿರಬೇಕು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತ್ಯಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರೂ ಹೇಳಿ. ನಿರಪರಾಧಿ ಜೀವಿಗಳಿಗೆ ನಿರಂಕುಶವಾಗಿ ಹಿಂಸೆ ಮಾಡುವ ಉದ್ದಟನು ಯಾರಾದರೇನು, ಅವನು ಶಸ್ತ್ರಸಜ್ಜಿತನಾದ ದೇವತೆಯೇ ಆಗಿದ್ದರೂ ಅವನನ್ನು ನಾನು ನೇರವಾಗಿ ಮೂಲೋತ್ಪಾಟನ ಮಾಡುತ್ತೇನೆ. ಇವತ್ತಿನ ಶ್ರೀಮದ್ ಭಾಗವತದ ಈ ಒಂದು ಪ್ರವಚನವನ್ನು ಕೇಳೋದಕ್ಕೂ ಮುಂಚೆ ಶ್ರೀಮದ್ ಭಾಗವತದ ಗುಣಗಾನವನ್ನು ಮಾಡೋಣ. ಶ್ರೀಮದ್ ಭಾಗವತ 12ನೇ ಸ್ಕಂದ ಅಧ್ಯಾಯ 13 ಶ್ಲೋಕ 18 ಈ ಪ್ರಕಾರವಾಗಿ ಹೇಳಿದೆ. ಶ್ರೀಮದ್ ಭಾಗವತವು ನಿರ್ಮಲವಾದ ಪುರಾಣ ಕೃತಿ. ಪರಮಹಂಸರ ಶುದ್ಧ ಹಾಗೂ ಪರಮೋನ್ನತ ಜ್ಞಾನವನ್ನು ವರ್ಣಿಸುವ ಕಾರಣ ಅದು ವೈಷ್ಣವರಿಗೆ ಅತ್ಯಂತ ಪ್ರಿಯವಾದದ್ದು. ಪ್ರಸಕ್ತ ಭಾಗವತವು ಐಹಿಕ ಕಾರ್ಯಗಳಿಂದ ಬಿಡಿಸಿಕೊಳ್ಳುವ ಬಗೆ, ಹಾಗೆಯೇ ದಿವ್ಯ ಜ್ಞಾನದ ಪ್ರಕ್ರಿಯೆ, ವೈರಾಗ್ಯ ಹಾಗೂ ಭಕ್ತಿಗಳನ್ನು ಸಾದರಪಡಿಸುತ್ತದೆ. ಶ್ರೀಮದ್ ಭಾಗವತವನ್ನು ಅರ್ಥ ಮಾಡಿಕೊಳ್ಳಲು ಗಂಭೀರವಾಗಿ ಪ್ರಯತ್ನಿಸುವ ಅದನ್ನು ಯುಕ್ತ ರೀತಿಯಾರೆ ಕೇಳುವ ಹಾಗೂ ಭಕ್ತಿಯಿಂದ ಪಾರಾಯಣ ಮಾಡುವ ಯಾರೇ ಆಗಲಿ ಸಂಪೂರ್ಣ ಮೋಕ್ಷವನ್ನು ಪಡೆಯುತ್ತಾರೆ. ಇದು ಶ್ರೀಮದ್ ಭಾಗವತದ ಮಹತ್ವ, ಮಹಿಮೆ ಮತ್ತು ಭಾಗವತದ ಒಂದು ಗುಣಗಾನ. ಶ್ರೀಮದ್ ಭಾಗವತಂ ಪುರಾಣಂ ಅಮಲಂ. ಇದು ಅಮಲವಾದಂತಹ ಪುರಾಣ. ಯಾರಿಗಿದೆ ತುಂಬ ಪ್ರೀತಿ ಪಾತ್ರವಾದದ್ದಂದರೆ ವೈಷ್ಣವಾನಾಂ ಪ್ರಿಯಂ. ಯಾರು ಭಗವಂತನ ಶುದ್ಧ ಭಕ್ತರಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಈ ಒಂದು ಶ್ರೀಮದ್ ಭಾಗವತ ತುಂಬ ಪ್ರೀತಿ ಪಾತ್ರವಾದದ್ದು. ಯಸ್ಮಿನ್ ಪಾರಹಂಸ್ಯಮೇಕಮಲಂ ಜ್ಞಾನಂ ಪರಂ ಗೀಯತೆ. ಇಲ್ಲಿ ತುಂಬ ಮುಖ್ಯವಾದಂಥ ಒಂದು ಪದ ಏನಂದರೆ
ಪರಮಹಂಸ. ಅದಕ್ಕೆ ಒಂದು ಉದಾಹರಣೆನ ಕೊಡ್ತಾರೆ. ಪರಮಹಂಸರಂದರೆ ಉದಾಹರಣೆಗೆ ಯಾರಾದರೂ ಒಬ್ಬರು ಇಬ್ಬರು ಹೆಸರನ್ನ ಹೇಳಿ. ಪರಮಹಂಸರು ಅಂದರೆ ಯಾರ್ಯಾರು? ಭಾಗವತದಲ್ಲಿ ಎಷ್ಟೋ ಜನ ಪರಮಹಂಸರನ್ನ ಕೇಳಿರ್ತೀರ. ಯಾರು ಪರಮಹಂಸರು? ಒಂದು ಉದಾಹರಣೆ. ಪ್ರಹ್ಲಾದ್ ಮಹಾರಾಜ್, ಧ್ರುವ ಮಹಾರಾಜ್, ಅಂಬರೀಷ್ ಮಹಾರಾಜ್, ಪರೀಕ್ಷಿತ್ ಮಹಾರಾಜ್. ಶ್ರೀಮದ್ ಭಾಗವತವನ್ನ ಯಾರು ಹೇಳಿದ್ದು? ಸುಖದೇವ್ ಗೋಸ್ವಾಮಿ, ಶುಕಮುನಿಗಳು, ಪರಮಹಂಸರು. ಯಾರು ಕೇಳಿದ್ದು? ಪರಮಹಂಸರು. ಆ ಒಂದು ಸಭೆಯಲ್ಲಿ ಯಾರ್ಯಾರೆಲ್ಲ ಕೂತಿದ್ರು? ಶೌನಕಾದಿ ಋಷಿಗಳು, ನಾರದ ಮುನಿಗಳು, ಖುದ್ದಾಗಿ ಸುಖದೇವ್ ಗೋಸ್ವಾಮಿಗಳ ತಂದೆ ವೇದವ್ಯಾಸರು, ಈ ಪ್ರಕಾರವಾಗಿ ಎಲ್ಲ ಋಷಿ ಮುನಿಗಳು ಕೂಡ ಅಲ್ಲಿ ಕೂತಿದ್ರು. ಅವರೆಲ್ಲರೂ ಕೂಡ ತುಂಬ ಪ್ರೀತಿ ಪಾತ್ರವಾದರು. ಸುಖದೇವ್ ಗೋಸ್ವಾಮಿಯವರು ಶ್ರೀಮದ್ ಭಾಗವತವನ್ನು ಖುದ್ದಾಗಿ ಭಗವಂತನ ಲೋಕದಲ್ಲಿ ಕಣ್ಣಾರೆ ಕಂಡಿರ್ತಾರೆ. ಅದೇ ಭಾಗವತವನ್ನು ಶಿವ ಪಾರ್ವತಿಗೆ ಹೇಳಬೇಕಾದ್ರೆ ಗಿಳಿಯಾಗಿ ಅದನ್ನು ಕೇಳಿಸ್ಕೊತಾರೆ. ಅದೇ ಸುಖದೇವ್ ಗೋಸ್ವಾಮಿಗಳು ವೇದವ್ಯಾಸರ ಮಗನಾಗಿ ಬರ್ತಾರೆ. ವೇದವ್ಯಾಸರಿಂದ ಶ್ರೀಮದ್ ಭಾಗವತವನ್ನು ಕೇಳಿಸ್ಕೊತಾರೆ. ಅದೇ 4ನೇ ಬಾರಿ ಮತ್ತೆ ಅವ್ರು ಏನು ಮಾಡ್ತಾರೆ? ಯಾವಾಗ ಅವರು ಕಾಡಿಗೆ ಹೋಗ್ತಾರಲ್ವಾ, ವೇದವ್ಯಾಸರು ಕೆಲವರನ್ನ ಕಳಿಸ್ತಾರೆ. ಅವರು ಯಾವಾಗ ಮತ್ತೆ ಶ್ರೀಮದ್ ಭಾಗವತವನ್ನು ಓದ್ತಾರಲ್ಲ, ಮತ್ತೆ ಅಲ್ಲಿ ಕೇಳಿಸ್ಕೊತಾರೆ. 5ನೇ ಬಾರಿ ಅದೇ ಸುಖದೇವ್ ಗೋಸ್ವಾಮಿಗಳು ಶ್ರೀಮದ್ ಭಾಗವತವನ್ನು ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾರೆ, ಗಂಗಾ ನದಿ ತೀರದಲ್ಲಿ. ಅವರು ಹೇಳುವಾಗ ಶ್ರೀಮದ್ ಭಾಗವತವನ್ನು ನೀವು ಹೇಳಿದ್ರಲ್ಲ, ಎಲ್ಲರೂ ಕೂಡ ಬಂದು ಅಲ್ಲಿ ಆಸೀನರಾಗಿ ಖುದ್ದಾಗಿ ನಾರದ ಮುನಿಗಳು ವೇದವ್ಯಾಸರಿಗೆ ಹೇಳಿದರು. ಆ ವೇದವ್ಯಾಸರು ಸುಖದೇವ್ ಗೋಸ್ವಾಮಿಯವರಿಗೆ ಹೇಳಿದರು. ಅವರೇ ಖುದ್ದಾಗಿ ಬಂದು ಏನು ಮಾಡ್ತಾ ಇದ್ರಲ್ಲಿ ಕೇಳಿಸ್ಕೊತಾ ಇದ್ದಾರೆ. ಕಾರಣ ಇದು ಅಮಲ ಪುರಾಣ. ಯಾರು ಶ್ರೀಮದ್ ಭಾಗವತವನ್ನು ಕೇಳಿಸ್ಕೋತಾರೆ, ನಾವು ಪ್ರತಿ ಸರಿ ಕೇಳಿಸ್ಕೊಂಡಿದ್ವಿ ಭಾಗವತದ ಎಷ್ಟು ಮಹತ್ವ ಇದೆ ಅಂತ. ಅವರು ನೇರವಾಗಿ ಮೋಕ್ಷಕ್ಕೆ ಹೋಗ್ತಾರೆ. ಸೊ ಅಂಥ ಶ್ರೀಮದ್ ಭಾಗವತದ ಶ್ರವಣ ನಾವು ಈ ದಿನ ಮಾಡ್ತಾ ಇದ್ವಿ. ಯಾರ್ಯಾರೆಲ್ಲರೂ ಕೂಡ ಇವತ್ತು ಈ ಒಂದು ಶ್ರವಣಕ್ಕೆ ಭಾಗವಹಿಸಿದವರೆಲ್ಲರೂ ಕೂಡ ಭಾಗವತೋತ್ತಮರೇ. ಹಾಗಾಗಿ ಈ ಒಂದು ಭಾಗವತದ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ತಾ ಈಗ ನಾವು ಇವತ್ತಿನ ಶ್ಲೋಕಕ್ಕೆ ನಾವು ಹೋಗೋಣ. ತುಂಬ ವಿಶೇಷವಾದಂತಹ ಈ ಒಂದು ಶ್ಲೋಕ ಇವತ್ತು. 3 ಶ್ಲೋಕಗಳು. ಒಂದೊಂದು ಶ್ಲೋಕದಲ್ಲೂ ಕೂಡ ಒಂದೊಂದು ನಮಗೆ ವಿಚಾರವನ್ನು, ತಿಳುವಳಿಕೆಯನ್ನು ಕೊಡ್ತಾರೆ. ಮೊದಲನೇದಾಗಿ ಅನಾಗಸ್ಪೃಹ ಭೂತೇಶು ಯ ಅಗಸ್ಕೃನ್ ನಿರಂಕುಶಃ ಅಹರ್ತಾಸ್ಮಿ ಭುಜಂ ಸಾಕ್ಷಾತ್ ಅಮರ್ತ್ಯಸ್ಯಾಪಿ ಸಾಂಗದಂ. ಈ ಒಂದು ಶ್ಲೋಕದಲ್ಲಿ ಏನು ನಾವು ತುಂಬ ಮುಖ್ಯವಾಗಿ ಕಾಣ್ತೀವಿ ಅಂದರೆ, ಪರೀಕ್ಷಿತ್ ಮಹಾರಾಜ ಹೇಗೆ ಒಬ್ಬ ಆದರ್ಶ ರಾಜ, ಪರೀಕ್ಷಿತ್ ಮಹಾರಾಜ ಕಲಿಗೆ ಯಾವ ರೀತಿ ದಂಡಿಸಿದ, ಜೊತೆಯಲ್ಲಿ ಪರೀಕ್ಷಿತ್ ಮಹಾರಾಜ ಧರ್ಮದ ಜೊತೆ ಅಂದರೆ ಎತ್ತಿನ ಜೊತೆ ಏನು ಮಾಡ್ತಾರೆ, ಕೆಲವೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಷ್ಟನ್ನು ನಾವು ಇಲ್ಲಿ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಶ್ಲೋಕದಲ್ಲಿ ಪರೀಕ್ಷಿತ್ ಮಹಾರಾಜ ಯಾವ ರೀತಿ ಆದರ್ಶ ರಾಜ, ಶೌರ್ಯವಂತ, ಜೊತೆಯಲ್ಲಿ ಮಹಾಬಲಶಾಲಿ ಅನ್ನೋದನ್ನ ಅರ್ಥ ಮಾಡ್ಬೋದು. ಪರೀಕ್ಷಿತ್ ಮಹಾರಾಜ ಹೇಳ್ತಾ ಇದ್ದಾರೆ, ನಿರಪರಾಧಿ ಜೀವಿಗಳಿಗೆ ನಿರಂಕುಶವಾಗಿ ಹಿಂಸೆ ಮಾಡುವ ಉದ್ದಟನು ಯಾರಾದರೂ ಕೂಡ, ಅವನು ಯಾರಾದರೂ ಎಲ್ಲ ಅವನು ಶಸ್ತ್ರ ಸಜ್ಜಿತನಾದಂತಹ ದೇವತೆ ಆಗಿದ್ದರೂ ಕೂಡ ನಾನು ಅವನಿಗೆ ದಂಡಿಸುತ್ತೇನೆ ಅನ್ನೋದು ತುಂಬ ವಿಶೇಷವಾದಂಥ ಪದ. ಯಾರಿಗೆ ದಂಡನೆ? ರಾಕ್ಷಸರಿಗೆ ದಂಡನೆ ಮಾತ್ರ ಅಲ್ಲ, ಅಧರ್ಮಿಗಳು, ನಿರಪರಾಧಿಗಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವರು ದೇವತೆ ಆಗಿದ್ದರೂ ಕೂಡ ಅವರನ್ನು ಕೂಡ ನಾನು ದಂಡಿಸ್ತೀನಿ ಅಂತ ಪರೀಕ್ಷಿತ್ ಮಹಾರಾಜ್ ಹೇಳ್ತಾ ಇದ್ದಾರೆ. ಈಗ ನಾವು ಏನು ಮಾಡಬೇಕಂದ್ರೆ, ಒಂದು ಕಡೆ ಪರೀಕ್ಷಿತ್ ಮಹಾರಾಜ, ಮತ್ತೊಂದು ಕಡೆ ಧೃತರಾಷ್ಟ್ರನನ್ನು ನೋಡೋಣ. ಓಕೆನಾ? ಪರೀಕ್ಷಿತ್ ಮಹಾರಾಜ್ ಏನು ಹೇಳ್ತಿದ್ದಾರೆ? ನಿರಪರಾಧಿಗಳಿಗೆ ತೊಂದರೆ ಕೊಟ್ಟರೆ ಯಾರಾದರೂ ಪರವಾಗಿಲ್ಲ, ಅವ್ರಿಗೆ ನಾನೇನು ಮಾಡ್ತೀನಿ, ದಂಡನೆಯನ್ನು ಕೊಡ್ತೀನಿ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಧೃತರಾಷ್ಟ್ರ ನಿರಪರಾಧಿಗಳ ರಕ್ಷಣೆ ಆಗಿರಲಿ, ಅವನು ಅಪರಾಧಿಗಳಿಗೂ ಕೂಡ ಅವನೇನು ಮಾಡ್ತಾ ಇಲ್ಲ ಅಂದರೆ ದಂಡನೆ ಮಾಡ್ತಾ ಇಲ್ಲ. ಅಪರಾಧಿಗಳು ಯಾರ್ಯಾರು?
ಅವನ ಆಸ್ಥಾನದಲ್ಲಿ ಇದ್ದಿದ್ದು ಧೃತರಾಷ್ಟ್ರ ರಾಜ, ದುರ್ಯೋಧನ, ಶಕುನಿ, ದುಶ್ಯಾಸನ, ಇವರೆಲ್ಲರೂ ಕೂಡ ಯಾರು? ಅಪರಾಧಿಗಳು, ಹೌದಲ್ವಾ? ನಿರಪರಾಧಿಗಳು ಯಾರು ಅವನ ಆಸ್ಥಾನದಲ್ಲಿ? ಪಾಂಡವರು, ಕುಂತಿ, ವಿದುರ, ದ್ರೌಪದಿ, ಹೌದಲ್ವಾ? ಇಬ್ಬರೂ ರಾಜರೇ. ಧೃತರಾಷ್ಟ್ರನೂ ರಾಜ, ಪರೀಕ್ಷಿತ್ ಮಹಾರಾಜ ಕೂಡ ರಾಜ. ಪರೀಕ್ಷಿತ್ ಮಹಾರಾಜ ಏನು ಹೇಳ್ತಾರೆ? ನಿರಪರಾಧಿಗಳಿಗೆ ಹಿಂಸೆ ಮಾಡುವವರು, ಅವನು ಯಾರೇ ಆಗಿರಲಿ, ಅವನು ದೇವತೆಯೇ ಆಗಿರಲಿ, ಅವನಿಗೆ ನಾನು ದಂಡಿಸ್ತೀನಿ ಅಂತ. ಅದೇ ಕುಲದಲ್ಲಿ ಧೃತರಾಷ್ಟ್ರ ಕೂಡ ಇದ್ದಾನೆ. ಅವನೇನು ಮಾಡ್ತಿದ್ದಾನಂದರೆ, ನಿರಪರಾಧಿಗಳಿಗೆ ರಕ್ಷಣೆ ಆಗಿರಲಿ, ಅಪರಾಧಿಗಳಾದಂತಹ ಈ ಒಂದು ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೆಲ್ಲರಿಗೂ ಕೂಡ ಅವನ ಕಣ್ಣು ಮುಂದೆನೇ ಏನು ಮಾಡ್ತಾ ಇದ್ದಾರೆ ಅಂದರೆ, ದ್ರೌಪದಿಯ ವಸ್ತ್ರಾಪಹರಣ ಮಾಡ್ತಾ ಇದ್ದಾರೆ, ಪಾಂಡವರಿಗೆ ಚಿತ್ರ ಹಿಂಸೆಗಳನ್ನು ಕೊಡ್ತಾ ಇದ್ದಾರೆ, ಎಷ್ಟು ಮೋಸ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲವನ್ನು ಕೂಡ ಕಣ್ಣಾರೆ ಕಾಣ್ತಾ ಇದ್ದಾನೆ. ಆದರೆ ಒಬ್ಬ ರಾಜನಾಗಿ ಅವನೇನು ಮಾಡ್ತಾ ಇಲ್ಲ? ದಂಡನೆ ಮಾಡ್ತಾ ಇಲ್ಲ. ಹಾಗಾಗಿ ವಿಶೇಷವಾಗಿ ಏನಂದರೆ, ಈ ಒಂದು ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ರಾಜ ಯಾರಾಗಿರ್ಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟ್ ವಿಚಾರ. ಯಾಕೆ ಅಂದರೆ, ಕಲಿಯುಗದಲ್ಲಿರುವಂತಹ ರಾಜರಿಗೆ ಕ್ಷತ್ರಿಯದ ಗುಣಗಳು ಇಲ್ಲ, ಮತ್ತು ಅವರು ರಾಜಋಷಿಗಳು ಅಲ್ಲ. ಎರಡನೇದಾಗಿ ಅವ್ರಿಗೆ ಅಪರಾಧಿ ಯಾರು, ನಿರಪರಾಧಿ ಯಾರು ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಎಷ್ಟೋ ಜನ ಅಪರಾಧಿಗಳು ತುಂಬ ಚೆನ್ನಾಗಿ ಓಡಾಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ ಇಲ್ಲಿ ಹೊರಗಡೆ. ಆದರೆ ನಿರಪರಾಧಿಗಳು ಏನು ಅಂತಾರಲ್ಲ, ಏನೋ ಒಂದು ಹಣ್ಣು ಕದ್ದವನು ಅಥವಾ ಒಂದು ಹೂವು ಕದ್ದವನು ಎತ್ಕೊಂಡು ಒಳಗಡೆ ಇಟ್ಟಿರ್ತಾರೆ. ಆದರೆ ಎಷ್ಟೋ ಜನ ಅಪರಾಧಿಗಳು ಹೊರಗಡೆ ಇರ್ತಾರೆ, ನಿರಪರಾಧಿಗಳು ಒಳಗಡೆ ಇರ್ತಾರೆ. ಯಾಕಂದರೆ ರಾಜರಿಗೆ ಅಪರಾಧಿ ಯಾರು, ನಿರಪರಾಧಿ ಯಾರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನೋಡಿ, ರಾಜ ಅಂದರೆ ಹೇಗಿರ್ಬೇಕಾದ್ರೆ ಪರೀಕ್ಷಿತನ ಆಗಿರ್ಬೇಕು. ಇವ್ರಿಗೆ ಗೊತ್ತಿಲ್ಲ, ಈ ಥರ ಇದ್ದಾರೆ ಕಲಿಯುಗದಲ್ಲಿ. ಆದರೆ ಧೃತರಾಷ್ಟ್ರನಿಗೆ ಗೊತ್ತಿತ್ತು, ಅದು ಅವನೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ರಾಜ ಯಾರು ಅಂದರೆ ಭಗವಂತನ ಪ್ರತಿನಿಧಿ. ಭಗವಂತ ಏನು ಮಾಡ್ತಾನೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸೊ ನಿರಪರಾಧಿಗಳಿಗೆ ರಕ್ಷಣೆಯನ್ನು ಕೊಡಬೇಕು, ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು. ಈ ಕೆಲಸ ಮಾಡೋನು ಯಾರು? ರಾಜ. ಹಾಗಾಗಿ ಖುದ್ದಾಗಿ ಭಗವಂತನೇ ಏನು ಮಾಡ್ತಾರೆ ಅಂದರೆ, ಧೃತರಾಷ್ಟ್ರನ ಹತ್ರಕ್ಕೆ ಹೋಗ್ತಾರೆ ಅಲ್ವಾ? ಧೃತರಾಷ್ಟ್ರ ಪಾಂಡವರಿಗೆ ಈಗ ಏನಾಗಿದೆ ಅಂದರೆ, 12 ವರ್ಷಗಳ ಕಾಲ ವನವಾಸ ಮುಗಿದಿದೆ, 1 ವರ್ಷ ಕಾಲ ಅಜ್ಞಾತವಾಸ ಕೂಡ ಮುಗಿದಿದೆ. ಇವಾಗ ನೀನೇನು ಮಾಡಬೇಕು? ಅವ್ರಿಗೆ ನೀನು ರಾಜ್ಯವನ್ನು ಕೊಡಬೇಕು ಅಲ್ವಾ? ಆದರೆ ರಾಜ್ಯವನ್ನು ಕೊಡಬೇಕು ಅಂದರೆ ಧೃತರಾಷ್ಟ್ರ ಏನು ಹೇಳ್ತಾನೆಂದರೆ, ಸರಿ ಆಯಿತು, ಓಕೆ, ಅವನೊಬ್ಬ ರಾಜ, ಅವನು ಇವಾಗ ಸರಿಯಾದ ನಿರ್ಧಾರ ಇವಾಗ ಹೆಂಗೆ ತಗೊಂಡ್ರಲ್ಲ. ಪರೀಕ್ಷಿತ್ ಮಹಾರಾಜು ಒಂದು ಎತ್ತನ್ನು ಹೊಡಿತಾ ಇರುವಂಥ ಕಲಿಯನ್ನು ನೋಡಿದ ತಕ್ಷಣ ಅವನು ನಿರ್ಧಾರ ತಗೊಂಡ. ಆದರೆ ಧೃತರಾಷ್ಟ್ರ ಏನು ಮಾಡೋದು ಗೊತ್ತಾ? ಒಂದು ನಿಮಿಷ ಕೇಳ್ತೀನಿ, ನನ್ನ ಮಗನನ್ನು ಕೇಳ್ತೀನಿ ಅಂತ ಹೇಳಿದ. ಮಗ ಯಾರು? ದುರ್ಯೋಧನನ್ನ ಕೇಳಿದ್ರು. ದುರ್ಯೋಧನ ಹೇಳಿದ್ರು ಅರ್ಧ ರಾಜ್ಯ ಇವಾಗ ಅವ್ರಿಗೆ ಕೊಡಬೇಕಂತೆ ಅಂತ. ದುರ್ಯೋಧನ ಏನಂತಾರೆ? ಒಪ್ಪೋದಿಲ್ಲ. ಸರಿ, ಭಗವಂತ ಏನು ಮಾಡ್ತಾರೆ? ಓಕೆ, ಕನಿಷ್ಠ ಅರ್ಧ ರಾಜ್ಯ ಬೇಡ, 5 ರಾಜ್ಯಗಳನ್ನಾದರೂ ಕೊಡು. ಯಾಕಂದರೆ ಅವರು ಕ್ಷತ್ರಿಯರಲ್ವಾ, ಅವ್ರು ಏನು ಮಾಡಬೇಕು? ಇವಾಗ ರಾಜ್ಯಭಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅವಾಗ ಅವ್ರೇನು ಮಾಡ್ತಾರೆ? ಅದನ್ನು ಕೂಡ ಅವರು ಕೊಡೋದಿಲ್ಲ. ಆದರೂ ಧೃತರಾಷ್ಟ್ರ ಒಂದು ಒಳ್ಳೆ ಮಾತಕ್ಕೆ ಹೇಳ್ತಾನೆ, ಪ್ರಭು, ನಾನು ಈ 5 ರಾಜ್ಯವನ್ನು ಕೊಡಬೇಕು ಅನ್ನೋ ಇಚ್ಛೆ ನನಗಿದೆ, ಆದರೆ ಏನು ಮಾಡಲಿ, ನನ್ನ ಮಗ ಒಪ್ತಾನೆ. ಅರೆ ಬಾಬಾ, ನಿಮ್ಮ ಮಗ ಒಪ್ಪಿದ್ರೇನು ಒಪ್ಪಿಲ್ಲ, ನೀನು ರಾಜ, ನೀನು ಇವಾಗ ಏನು ಮಾಡಬೇಕು? ಅವ್ರಿಗೆ ನ್ಯಾಯವನ್ನು ಒದಗಿಸಲೇಬೇಕು. ಆದರೆ ಕಪಟಿಯಾದಂತಹ ಧೃತರಾಷ್ಟ್ರ ತನ್ನ ಮಕ್ಕಳನ್ನು ಮುಂದೆ ಇಟ್ಕೊಂಡು ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ, ಅವ್ರಿಗಿಷ್ಟ ಇಲ್ಲ, ಇವ್ರಿಗಿಷ್ಟ ಇಲ್ಲ, ಅವನಿಗೂ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಅವನಿಗೂ ಇಷ್ಟ ಇಲ್ಲ. ಆದರೆ ಇನ್ನೊಂದು ನೆಪವನ್ನು ಮಾಡ್ತಾ ಕಪಟಿಯಾದಂತಹ ಧೃತರಾಷ್ಟ್ರ ಏನು ಮಾಡ್ತಾ ಇದ್ದಾನೆ? ಅವ್ರಿಗೆ ರಾಜ್ಯವನ್ನು ಕೊಡ್ತಾ ಇದ್ದಾನೆ. ಆಗ ಭಗವಂತ ಹೇಳ್ತಾನೆ, ಸೊ ಭಗವಂತ ಕೆಲಸ ಮಾಡಬೇಕಲ್ಲ, ಒಂದು ರಕ್ಷಣೆಯನ್ನು ಮಾಡಬೇಕು ನಿರಪರಾಧಿಗಳಿಗೆ, ಇನ್ನೊಂದು ನಿಮಗೆ ಶಿಕ್ಷೆಯನ್ನು ಕೊಡಬೇಕು. ಸರಿ ಬಾ, ನಿಮಗೆ ಶಿಕ್ಷೆ ಎಲ್ಲ ಆಗಬೇಕೋ, ಎಲ್ಲಿ ರಾಜ್ಯವನ್ನು ತಗೋಬೇಕೋ ಅಲ್ಲೇ ತಗೋತೀನಿ ಅಂದರು. ಮಹಾ ಸಂಗ್ರಾಮದಲ್ಲಿ ಯುದ್ಧವನ್ನು ಮಾಡಿ ರಾಜ್ಯವನ್ನು ತಗೊಂಡ್ರು. ಯಾಕೆ ಈ ಒಂದು ವಿಚಾರವನ್ನು ನಾವಿಲ್ಲಿ ಹೇಳಿದ್ದು ಅಂದರೆ,
ಪರೀಕ್ಷಿತ್ ಮಹಾರಾಜ್ ಆ ರೀತಿ ಮಾಡಿಲ್ಲ ಅನ್ನೋದೇ ತುಂಬ ಮುಖ್ಯವಾದಂತಹ ವಿಷಯ ಇಲ್ಲಿ. ಇನ್ನೂ ಮುಂದುವರೆದು ಹೇಳ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜು, ಆ ಒಬ್ಬ ವ್ಯಕ್ತಿ ಯಾರೇ ಆಗಲಿ, ಸ್ವರ್ಗ ಲೋಕದ ದೇವತೆಯೇ ಆಗಿರಲಿ, ನಾನೇನು ಮಾಡ್ತೀನಿ ಅಂದರೆ ಅವ್ರಿಗೆ ದಂಡನೆಯನ್ನು ಕೊಟ್ಟೇ ಕೊಡ್ತೀನಿ ಅನ್ನೋದು ಇಲ್ಲಿ ತುಂಬ ವಿಶೇಷವಾದ ವಿಷಯ ಇಲ್ಲಿ. ಸರಿನಾ? ಇದರಿಂದ ಗೊತ್ತಾಗುತ್ತೆ ಪರೀಕ್ಷಿತ್ ಮಹಾರಾಜ್ ಎಷ್ಟು ಧೈರ್ಯವಂತ, ಜೊತೆಲಿ ಶೌರ್ಯವಂತ ಅಂತ. ಅವನು ಈ ಮಾತನ್ನ ಸುಮ್ಮನೆ ಹೇಳ್ತಾ ಇಲ್ಲ. ಅವನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ವರುಣನಾಗಿರಲಿ, ಅಗ್ನಿ ದೇವತನಾಗಿರಲಿ, ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕನೇ ಆಗಿರಲಿ, ಅವನ ನಾನು ದಂಡಿಸ್ಬಿಡ್ತೀನಿ ಅಂತ ಉದ್ದಟನವಾದಂಥ ಮಾತನ್ನು ಹೇಳ್ತಾ ಇಲ್ಲ. ಅಥವಾ ಅದೊಂದು ಅತಿಶಯೋಕ್ತಿ ಮಾತನ್ನು ಕೂಡ ಅವನು ಹೇಳ್ತಾ ಇಲ್ಲ. ಕೆಲವರು ಹೇಳ್ತಾರಲ್ವ, ನಾನು ಯಾರು ಗೊತ್ತಾ, ನಾನು ಏನು ಮಾಡ್ತೀನಿ ಗೊತ್ತಾ, ನಾನು ಏನು ಗೊತ್ತಾ, ನೋಡು ಬೇಡ ನನ್ನ ಹತ್ರ ಇಟ್ಕೋಬೇಡಿ. ಈ ಥರ ತುಂಬ ಒಂಥರ ಅವ್ರು ಏನೂ ಮಾಡಲ್ಲ. ಆ್ಯಕ್ಚುಲಿ ನೋಡಿದ್ರೆ ಅವ್ರು ಏನೂ ಮಾಡಲ್ಲ. ಇದನ್ನೇನಂತ ಕರೀತಾರೆ ಅಂದರೆ ಉತ್ತರನ ಪೌರುಷ. ಎಲ್ಲಿ ಉತ್ತರನ ಪೌರುಷೆಯಲ್ಲಿ ಇಲ್ಲ ಒಲೆಯ ಮುಂದೆ, ಇಲ್ಲಾಂದರೆ ಅವರ ದಾಸಿಯರ ಮುಂದೆ ಅಷ್ಟೇನೇನು. ಆದರೆ ಪರೀಕ್ಷಿತ್ ಮಹಾರಾಜ್ ಅಲ್ಲ. ಈಗ ನಮಗೂ ಪ್ರಶ್ನೆ ಬರ್ಬೋದು, ಇಲ್ಲ ಪ್ರಭು ಪರೀಕ್ಷಿತ್ ಮಹಾರಾಜು ಕೂಡ ಅವರೇನು ಸುಮ್ಮನೆ ಏನೋ ಒಂದು ಜೋಶೆಲ್ಲ ಮಾತು ಅಂದಿದ್ದಾರೆ ಅಷ್ಟೇ. ಇಲ್ಲ, ಅವನದು ಇತಿಹಾಸವನ್ನು ನಾವು ನೋಡಬೇಕು. ಪರೀಕ್ಷಿತ್ ಮಹಾರಾಜನ ಇತಿಹಾಸದಲ್ಲಿ ಅವರ ಮುತ್ತಾತ ಯಾರು? ಪರೀಕ್ಷಿತ್ ಯಾರ ಮಗ? ಅವರಪ್ಪ ಯಾರು? ಸೊ ಪರೀಕ್ಷಿತ್ಗೆ ಮುತ್ತಾತ ಯಾರು? ಅರ್ಜುನ. ಅವರದ್ದೇ ಆದಂಥ ಇತಿಹಾಸದಲ್ಲಿ ಅವರ ವಂಶ ಪರಂಪರೆಯಲ್ಲಿ ನೋಡೋದಾದರೆ ಅರ್ಜುನ ಏನು ಮಾಡ್ತಾರೆ ಅಂದರೆ, ಶ್ರೀಮದ್ ಭಾಗವತದಲ್ಲಿ ಮೊದಲನೇ ಸ್ಕಂದ 15ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ. ಅವ್ರು ಹೇಳ್ತಾರೆ, ಬಲಶಾಲಿಯಾದಂತಹ ದೇವೇಂದ್ರನನ್ನು ಕೂಡ ಅರ್ಜುನ ಏನು ಮಾಡಿರ್ತಾನೆ? ಗೆದ್ದಿರ್ತಾನೆ. ಸಾಮಾನ್ಯವಾಗಿ ಶ್ರೀಮದ್ ಭಾಗವತದಲ್ಲಿ ನೋಡಿ, ಇವರು ಯಾರು ಕೂಡ ಮನುಷ್ಯರು, ಇವರೆಲ್ಲ ಮನುಷ್ಯರು ದೇವತೆಗಳನ್ನ ಗೆಲ್ತಾರೆ ಅಂದರೆ ನೀವು ಭಾಗವತದಲ್ಲಿ ಎಷ್ಟೋ ನಿದರ್ಶನಗಳನ್ನು ನೋಡ್ತೀರಾ. ಮನುಷ್ಯರು ದೇವತೆಗಳನ್ನು ಗೆದ್ದಿರುವಂತಹ ನಿದರ್ಶನಗಳಲ್ಲಿ ಖುದ್ದಾಗಿ ಪರೀಕ್ಷಿತ ಮಹಾರಾಜನ ಮುತ್ತಾತನಾದಂತಹ ಅರ್ಜುನ ಆ ಬಲಶಾಲಿಯಾದಂತಹ ದೇವೇಂದ್ರನನ್ನೇ ಗೆದ್ದಿರ್ತಾನೆ. ದೇವೇಂದ್ರನನ್ನ ಗೆಲ್ಲೋದಂದ್ರೆ ಸಾಮಾನ್ಯ ವಿಚಾರನಾ? ದೇವತೆಗಳನ್ನ ಗೆಲ್ಲೋದಂದ್ರೆ ಸಾಮಾನ್ಯ ವಿಚಾರನಾ? ದೇವತೆಗಳು ಸ್ವಲ್ಪ ಮುನಿಸ್ಕೊಂಡ್ರೆ, ಸ್ವಲ್ಪ ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ? ಎಲ್ಲ ವಿಕೋಪ. ದೇವತೆಗಳು ಕೋಪ ಮಾಡಿಕೊಂಡ್ರೆ ಎಲ್ಲವೂ ವಿಕೋಪ. ಪ್ರಕೃತಿಯಲ್ಲಿ ವಿಕೋಪ, ಪ್ರಳಯ, ಕ್ಷಾಮ, ಬರಗಾಲ ಇವೆಲ್ಲವೂ ಬರುತ್ತೆ. ಇವತ್ತಿನ ರಾಜರು ಯಾರಾದರೂ ದೇವತೆಗಳಿಗೆ ಈ ರೀತಿ ನಾವು ಸೆಡ್ಡೊಡಿಯೋಕ್ಕಾಗುತ್ತಾ? ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ, ಹಾಗೆ ಅಂತ ನಾವೇನು ಮಾಡಬೇಕು? ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಭೂಕಂಪ ಆದರೆ ಜಾಗ ಖಾಲಿ ಮಾಡ್ಕೊಂಡು ಹೋಗಬೇಕು. ಆದರೆ ನಿಜವಾದ ರಾಜ ಅರ್ಜುನ ಆ ಬಲಶಾಲಿಯಾದಂತಹ ದೇವೇಂದ್ರನನ್ನು ಕೂಡ ಅವರು ಗೆದ್ದಿದ್ರು. ಜೊತೆಯಲ್ಲಿ ಇನ್ನೂ ಎಷ್ಟೊಂದು ಉದಾಹರಣೆಗಳನ್ನ ನಾವು ನೋಡೋದಾದರೆ ಮುಚುಕುಂದ ಮಹಾರಾಜ್, ಕಟ್ವಾಂಗ, ಇವರೆಲ್ಲರೂ ಕೂಡ ದೇವತೆಗಳಿಗೆ ಸಹಾಯ ಮಾಡಿ ಅವರು ಗೆದ್ದಿರ್ತಾರೆ. ಅರ್ಜುನ ಚಿತ್ರರಥ ಅನ್ನುವಂತಹ ಗಂಧರ್ವನನ್ನು ಕೂಡ ಅವನು ಗೆದ್ದಿರ್ತಾನೆ. ಜೊತೆಯಲ್ಲಿ ನಿವಾತ ಕವಚ ಅನ್ನುವಂತಹ ದೈತ್ಯರನ್ನು ಕೂಡ ಅವರು ಗೆದ್ದಿರ್ತಾನೆ. ಯಾಕೆ ಈ ಒಂದು ಇತಿಹಾಸವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಪರೀಕ್ಷಿತ ಯಾರು ಅಂದರೆ ಅಂಥ ವಂಶದಲ್ಲಿ ಬಂದಿರುವಂತಹ ದೇವತೆಗಳನ್ನು ಕೂಡ ಹಿಮ್ಮೆಟ್ಟಿಸಿರುವಂತಹ ಪಾರ್ಥಸಾರಥಿಯಾದಂತಹ ವಂಶದಲ್ಲಿ ಬಂದವನು ಯಾರು ಅಂದರೆ ಪರೀಕ್ಷಿತ. ಹಾಗಾಗಿ ಈ ಮಾತನ್ನು ಏನೋ ಸುಮ್ಮನೆ ಹಾಗೆ ಉದ್ದಟನದಿಂದ ಅವನು ಹೇಳ್ತಾ ಇಲ್ಲ, ಅತಿಶಯೋಕ್ತಿಯಿಂದ ಕೂಡ ಅವನು ಈ ಮಾತನ್ನು ಅವನು ಇಲ್ಲಿ ಹೇಳ್ತಾ ಇಲ್ಲ. ಹಾಗಾಗಿ ರಾಜ ಆದವನು ಎಷ್ಟು ಧೈರ್ಯಶಾಲಿಯಾಗಿರಬೇಕು, ಎಷ್ಟು ಬಲಶಾಲಿಯಾಗಿರಬೇಕು, ಮತ್ತು ನಿರ್ಧಾರಗಳನ್ನು ಯಾವ ರೀತಿ ತಗೋಬೇಕು ಅನ್ನೋದಕ್ಕೆ ಒಂದು ಮುಖ್ಯವಾದಂಥ ಉದಾಹರಣೆ ಯಾರು ಇಲ್ಲಿ ಅಂದರೆ ಅದು ಪರೀಕ್ಷಿತ್ ಮಹಾರಾಜ. ಇಲ್ಲಿ ಪ್ರಭುಪಾದರು ಒಂದು ಪದವನ್ನು ಉಪಯೋಗಿಸ್ತಾರೆ, ಏನಂದರೆ ಅಮರ್ತಸ್ಯ. ಅಮರ್ತಸ್ಯ ಅಂದರೆ ಅಮರರು. ಈ ಒಂದು ಭಾವಾರ್ಥದಲ್ಲಿ ನಾವು ನೋಡಿದ್ವಲ್ಲ, ಅವ್ರೇನು ಹೇಳಿದ್ದಾರೆ ಅಂದರೆ ದೇವತೆಗಳ ಬಗ್ಗೆ ಸ್ವಲ್ಪ ವರ್ಣನೆಯನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ದೇವತೆಗಳು ಯಾರು ಅಂದರೆ ಅಮರರು. ಅಮರನನ್ನು ಸಾಮಾನ್ಯವಾದಂಥ ನರರು ಗೆಲ್ಲೋದು ಸಾಮಾನ್ಯ ವಿಚಾರ ಅಂತೂ ಅಲ್ಲವೇ ಇಲ್ಲ. ಸೊ ಅವರು ಅಮರರು ಯಾಕೆ ಅಂದರೆ, ಸಾಮಾನ್ಯವರು ಅಮರರು ಅಂದರೆ ಏನು? ಅಮರರು ಅಂದರೆ ಸಾವೇ ಇಲ್ಲದವರು. ಆದರೆ ಅದನ್ನು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ, ಸಾವೇ ಇಲ್ಲದವರು ಅಂದರೆ ಅವ್ರಿಗೆ ಸಾವೇ ಇಲ್ಲ ಅಂತ ಅಲ್ಲ. ಯಾಕಂದರೆ ಬ್ರಹ್ಮದೇವರಿಗೂ ಕೂಡ ಏನಿದೆ? ಸಾವು ಅನ್ನೋದಿದೆ. ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಲ್ಲ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಸೊ ಬ್ರಹ್ಮನಿಂದ ಹಿಡಿದು ಕೀಟ ಇರುವೆವರೆಗೂ ಕೂಡ ಎಲ್ಲರೂ ಕೂಡ ಈ ಒಂದು ಭೌತಿಕ ಜಗತ್ತಿನಲ್ಲಿ ಏನು ಮಾಡ್ತಾರೆ? ಪುನರಪಿ ಜನನಂ ಪುನರಪಿ ಮರಣಂ. ಇವರು ಯಾರು ಕೂಡ ಶಾಶ್ವತ ಅಲ್ಲ. ಹಾಗಾಗಿ ಇಲ್ಲಿ ಅವರು ವರ್ಣ, ಆದರೆ ಅವ್ರು ಏನಂದರೆ ಅವ್ರಿಗೆ ಆಯುಷ್ಯ ತುಂಬ ಜಾಸ್ತಿ ಇರುತ್ತೆ ಅಷ್ಟೇ.
ತುಂಬ ಅಂದರೆ ಇವಾಗ ನಮಗೆ 100 ವರ್ಷ ನಾವು ಬದುಕ್ತಾ ಇರ್ತೀವಿ. ಅವ್ರು ಎಷ್ಟು ವರ್ಷ ಬದುಕ್ತಾರೆ ಅಂದರೆ ಕೋಟಿ ವರ್ಷ ಬದುಕ್ತಾರೆ. ಇದು ನಮಗೆ ಸ್ವಲ್ಪ ಆಶ್ಚರ್ಯ ಅಂತ ಅನ್ನಿಸ್ಬಹುದು. ಆದರೆ ಇದು ಆಶ್ಚರ್ಯ ಏನಲ್ಲ. ನಮ್ಮ ಕಣ್ಮುಂದೆ ನಾವು ನೋಡ್ತೀವಿ, ಈ ಮಳೆಗಾಲದಲ್ಲಿ ಕೆಲವೊಂದು ಹುಳ ಹುಟ್ಟುತ್ತೆ. ಅದು ಲೈಟ್ ಆನ್ ಮಾಡಿದ ತಕ್ಷಣ ಎಲ್ಲ ಹುಳಗಳು ಅಲ್ಲೋಗಿ ಬರುತ್ತೆ. ರೀಸನ್ ನೀವೆಲ್ಲ ನೋಡಿರ್ಬೋದು, ಆ ಚಿಕ್ಕ ಚಿಕ್ಕ ಹುಳಗಳು. ಅದೇನೆಂದರೆ ಕೆಲವು ಗಂಟೆಲಿ ಹುಟ್ಟುತ್ತೆ, ಬೆಳೆಯುತ್ತೆ, ಮಕ್ಕಳು ಮಾಡುತ್ತೆ, ಒಂದೇ ಗಂಟೆಲಿ ಎಲ್ಲ ಸತ್ತೋಗ್ಬಿಡುತ್ತೆ. ಈಗ ಆ ಹುಳಕ್ಕೆ ನಾವು ಹೇಳಿದ್ರೆ, ಏನಪ್ಪ ಒಂದೇ ಗಂಟೆಲಿ ಹುಟ್ಟಿದೆ, ಒಂದೇ ಗಂಟೆಲಿ ಸತ್ತೋಗಿದೆಯಾ, ನಾವು ಮನುಷ್ಯರು 100 ವರ್ಷಗಳ ಕಾಲ ಇರ್ತೀವಿ, ಅದು ಹೆಂಗೆ ಅನಿಸ್ತೇಳಿ, ಅದಕ್ಕೆ ಆಶ್ಚರ್ಯ ಅನಿಸುತ್ತಲ್ವಾ? ಅದೇ ಪ್ರಕಾರವೇ ನಮಗೂ ಕೂಡ ಆಶ್ಚರ್ಯ ಅನಿಸುತ್ತೆ. ಆದರೆ ಅಷ್ಟು ಆಶ್ಚರ್ಯಕರವಂತ ಅಷ್ಟು ಆಯುಷ್ಯವನ್ನು ಇದ್ದರೂ ಕೂಡ ದೇವತೆಗಳು ಕೂಡ ಏನಾಗ್ತಾರೆ ಅಂದರೆ ಒಂದಿಲ್ಲ ಒಂದು ದಿವಸ ಇಲ್ಲಿ ದೇಹವನ್ನು ಬಿಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಪ್ರಭುಪಾದರು ಏನು ಮಾಡಿದ್ದಾರೆ, ಇಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದಾರೆ. ಇಷ್ಟು ಆಯುಷ್ಯ ಇರುವಂತಹ ಬ್ರಹ್ಮದೇವರು ಕೂಡ ಏನು ಹೇಳ್ತಾರೆ ಅಂದರೆ, ಅವರು ಒಂದು ಸೋಜಿಗವಾದಂಥ ಒಂದು ಮಾತನ್ನು ಹೇಳ್ತಾರೆ. ಏನಂದರೆ, ನನಗಿವಾಗ ಆಯುಷ್ಯು ಅಷ್ಟು ಕೋಟಿ ವರ್ಷ ಇದ್ದರೂ ಕೂಡ ಸಮಯನ ವ್ಯರ್ಥ ಮಾಡಬೇಡಿ, ಇರೋದು ತುಂಬ ಕಡಿಮೆ ಸಮಯ. ಹಾಗಾಗಿ ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಬಿಟ್ಬಿಟ್ಟು, ಈ ಖಟ್ವಾಂಗ ಮುನಿಗಳಲ್ಲಿ ಹೇಳ್ತಾರಲ್ಲ, ಅವ್ರಿಗೆ ಎಷ್ಟೋ ವರ್ಷ ಆಯುಷ್ ಇದ್ದರೂ ಕೂಡ ಆದಷ್ಟು ಬೇಗ ಅವ್ರು ಏನು ಮಾಡ್ತಾರೆ, ಭಗವಂತನ ಭಕ್ತಿ ಸೇವೆಯಲ್ಲಿ ಅವರು ತೊಡಗ್ತಾರೆ. ಆದರೆ ನಮಗಿರೋದು ತುಂಬ ಕಡಿಮೆ ಸಮಯ, ಕಡಿಮೆಯಲ್ಲಿ ತುಂಬ ಕಡಿಮೆ. ಅದರಲ್ಲೂ ಕೂಡ ಯಾವಾಗ ಏನು ಇತ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಇದರಲ್ಲಿ ನಾವು 2 ಪಾಠವನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಏನಂದರೆ, ಅವರು ಅಮರರಲ್ಲ, ನಾವು ಅಮರರಲ್ಲ. ಆದರೆ ಅವರ ಆಯುಷ್ಯ ಅಷ್ಟಿದ್ರೂ ಕೂಡ ಅವರು ಗಂಭೀರವಾಗಿದ್ದಾರೆ. ನಮ್ಮ ಆಯುಷ್ಯ ತುಂಬ ಕಡಿಮೆ ಇದೆ. ನಾವೀಗ ತುಂಬ ಗಂಭೀರವಾಗಿ ಪರೀಕ್ಷಿತನ ಹಾಗೆ ಧರ್ಮಿಷ್ಠನಾಗಬೇಕು. ಧರ್ಮವನ್ನು ನಾವೇನು ಮಾಡಬೇಕು, ಕಾಪಾಡಬೇಕು. ಧರ್ಮವನ್ನು ನಾವು ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ನಾವು ಅರ್ಥವನ್ನು ಮಾಡ್ಕೋಬೋದು. ಕೊನೆಯಲ್ಲಿ ಹೇಳ್ತದೆ, ಸಾಧುಗಳಿಗೆ ಹಿಂಸೆ ಕೊಡುವವನು ದೇವತೆಯೇ ಆದರೂ ಪರೀಕ್ಷಿತ ಮಹಾರಾಜನು ಪ್ರತಿಭಟಿಸುತ್ತಾನೆ. ಹೀಗೆ ಬಲಶಾಲಿಗಳಾದ ದ್ರೋಹಿಗಳನ್ನು ಕೂಡ ದಂಡಿಸಲು ನಿಶ್ಚಯ ಮಾಡಬೇಕಾದರೆ ರಾಜ್ಯಾಧಿಕಾರಿಯು ಪರೀಕ್ಷಿತ ಮಹಾರಾಜನ ಹಾಗೆ ಬಲಶಾಲಿಯಾಗಿರಬೇಕು. ದೇವರ ನಿಯಮಗಳನ್ನು ಮೀರುವವನನ್ನು ದಂಡಿಸುವಂತಹ ನಿಯಮವನ್ನು ರಾಜ್ಯಾಧಿಕಾರಿಯು ಸದಾ ಇಟ್ಟುಕೊಂಡಿರಬೇಕು. ಯಾವಾಗ ಒಬ್ಬ ರಾಜ ಆದವನು ಈ ರೀತಿ ದಂಡನೆಯನ್ನು ಮಾಡೋದಿಲ್ವಲ್ಲ, ಆವಾಗ ಏನಾಗುತ್ತೆ ಗೊತ್ತಾ? ಯಾವಾಗ ರಾಜ ಬಲಿಷ್ಠನಾಗಿರೋದಿಲ್ಲ, ಆವಾಗ ಏನಾಗುತ್ತಂದರೆ, ರಾಜ್ಯದಲ್ಲಿ ದುಶ್ಚಟಗಳನ್ನು ಮಾಡೋರು, ದುರಾಡಳಿತರು ಮತ್ತು ತೊಂದರೆ ಕೊಡೋರು ಏನಾಗ್ತಾರೆ, ಜಾಸ್ತಿ ಆಗ್ತಾರೆ. ಅದರಿಂದ ಯಾರಿಗೆ ನಷ್ಟ ಆಗುತ್ತೆ ಅಂದರೆ, ಪ್ರಜೆಗಳಿಗೂ ನಷ್ಟ, ಖುದ್ದಾಗಿ ರಾಜನಿಗೂ ನಷ್ಟ. ಈಗ ನಾನು ಆವಾಗಲೇ ಒಂದು ಇತಿಹಾಸ ಹೇಳಿದ್ನಲ್ಲ, ಧೃತರಾಷ್ಟ್ರ ಒಬ್ಬ ರಾಜನಾಗಿ ಸರಿಯಾದ ನಿರ್ಧಾರವನ್ನು ತಗೊಳ್ಳಿಲ್ಲ. ಅದರಿಂದ ಆ್ಯಕ್ಚುಲಿ ತುಂಬ ನೊಂದವರು ಯಾರು ಮಾತು ಕೇಳಿ ಅವನು ಒಂದು ನಿರ್ಧಾರವನ್ನು ತಗೊಳ್ಳಿಲ್ಲ ಹೇಳಿ? ದುರ್ಯೋಧನನ ಮಾತನ್ನು ಕೇಳಿ ಅವನು ನಿರ್ಧಾರವನ್ನು ತಗೊಳ್ಳಿಲ್ಲ. ಆದರೆ ನಿಜವಾಗ್ಲೂ ಕೂಡ ದುರ್ಯೋಧನ ಹೆಚ್ಚಿಗೆ ಕಷ್ಟಪಟ್ಟನ, ಧೃತರಾಷ್ಟ್ರ ಹೆಚ್ಚಿಗೆ ಕಷ್ಟಪಟ್ಟನ? ಏಕೆಂದರೆ ದುರ್ಯೋಧನ ಅವನು ಯುದ್ಧದಲ್ಲಿ ಅವನು ಹಸುನಗಿದ, ಸತ್ತೋದವನು. ಆದರೆ ಧೃತರಾಷ್ಟ್ರ ತಾನು ಮಾಡಿರೋ ತಪ್ಪಿಗೆ ಎಷ್ಟು ಕಷ್ಟವನ್ನು ಪಟ್ಟ. ಹಾಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೋಬೇಕಾದದ್ದು ಒಬ್ಬ ರಾಜನ ಕರ್ತವ್ಯ ಅನ್ನೋದು ಈ ಒಂದು 15ನೇ ಶ್ಲೋಕದಲ್ಲಿ ನಾವಿಲ್ಲಿ ಅರ್ಥವನ್ನು ಮಾಡ್ಕೋಬೋದು. ನೆಕ್ಸ್ಟ್ 16ನೇ ಶ್ಲೋಕ. 3 ಶ್ಲೋಕ ಇದೆ, ಹಾಗಾಗಿ ಸ್ವಲ್ಪವನ್ನೇ ನಾವು ಅರ್ಥವನ್ನು ಮಾಡಿಕೊಳ್ತಾ ಸಾರಾಂಶವನ್ನು ತಿಳ್ಕೊಳ್ಳೋಣ. 16ನೇ ಶ್ಲೋಕ. ರಾಜ್ಞೋ ಹಿ ಪರಮೋ ಧರ್ಮ ಸ್ವಧರ್ಮಾಸ್ತಾನ ಪಾಲನಂ ಶಾಸತೋನ್ಯಾನ್ ಯಥಾಶಾಸ್ತ್ರಂ ಮನಾಪದ್ಯುತ್ತ ತಾನಿಹ. ಅನುವಾದ: ರಾಜ್ಯ ಶಾಸನವನ್ನು ಪಾಲಿಸುವವರಿಗೆ ರಕ್ಷಣೆ ಕೊಡುವುದು ಮತ್ತು ಅಪಾಯ ಸ್ಥಿತಿ ಇಲ್ಲದಿರುವ ಸಾಮಾನ್ಯ ಸಂದರ್ಭಗಳಲ್ಲಿ ಶಾಸ್ತ್ರ ಮರ್ಯಾದೆಗಳನ್ನು ಮೀರುವಂತಹವರನ್ನು ದಂಡಿಸುವುದು ರಾಜನ ಶ್ರೇಷ್ಠ ಕರ್ತವ್ಯವಾಗಿದೆ. ಭಾವಾರ್ಥ ತುಂಬ ಚೆನ್ನಾಗಿದೆ. ಸೊ ಈ 3 ಶ್ಲೋಕದ ಭಾವಾರ್ಥವನ್ನು ನಾನು ಓದ್ತೀನಿ, ಯಾಕಂದರೆ ಭಾವಾರ್ಥದಲ್ಲೇ ನಿಮಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಅಸಾಧಾರಣ ಸಂದರ್ಭಗಳಲ್ಲಿ ನಡೆದುಕೊಳ್ಳುವ ಆಬದ್ಧ ಧರ್ಮವನ್ನು ಅಥವಾ ಔದ್ಯೋಗಿಕ ಕರ್ತವ್ಯವನ್ನು ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ. ಒಮ್ಮೆ ಅಸಾಧಾರಣ ಸಂದರ್ಭ ಬಂದುದರಿಂದ ಮಹರ್ಷಿ ವಿಶ್ವಾಮಿತ್ರರು ಮಾಂಸವನ್ನು ತಿಂದು ಬದುಕಬೇಕಾಯಿತು ಎಂದು ಹೇಳಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಒಬ್ಬನು ಯಾವ ಪ್ರಾಣಿ ಮಾಂಸವನ್ನಾದರೂ ತಿಂದು ಬದುಕಲು ಆಸ್ಪದ ಕೊಡಬಹುದು. ಆದರೆ
ಪ್ರಾಣಿ ಭಕ್ಷಕರ ಪೋಷಣೆಗಾಗಿ ನಿರಂತರ ವಧಾಗಾರಗಳು ಇರಬೇಕೆಂದಾಗಲಿ ಮತ್ತು ರಾಜ್ಯಾಡಳಿತವು ಇದಕ್ಕೆ ಪ್ರೋತ್ಸಾಹ ನೀಡಬೇಕೆಂದಾಗಲಿ ಅದರ ಅರ್ಥವಲ್ಲ. ಸಾಮಾನ್ಯ ಸಂದರ್ಭಗಳಲ್ಲಿ ಬರೀ ನಾಲಿಗೆಯ ಚಾಪಲ್ಯಕ್ಕಾಗಿ ಯಾರೂ ಮಾಂಸ ಸೇವನೆ ಮಾಡಬಾರದು. ಯಾರಾದರೂ ಹಾಗೆ ಮಾಡಿದರೆ ರಾಜನಾಗಲಿ ಮುಖ್ಯ ಆಡಳಿತಗಾರನಾಗಲಿ ಅಂತಹ ಜಡವಾದ ಭೋಗಕ್ಕಾಗಿ ಅವನನ್ನು ದಂಡಿಸಬೇಕು. ಬೇರೆ ಬೇರೆ ವೃತ್ತಿ ಧರ್ಮದವರಿಗಾಗಿ ನಿಯಮಿತ ಶಾಸ್ತ್ರಾಜ್ಞೆಗಳಿವೆ. ಅವನ್ನು ಅನುಸರಣೆ ಮಾಡುವವನು ಸ್ವಧರ್ಮಸ್ಥ ಎನಿಸಿಕೊಳ್ಳುತ್ತಾನೆ. ಭಗವದ್ಗೀತೆಯಲ್ಲಿ ವ್ಯಕ್ತಿ ಧರ್ಮಗಳು ದೋಷದಿಂದ ಕೂಡಿದ್ದರೂ ಅವನ್ನು ಬಿಡಬಾರದೆಂದು ಹೇಳಿದೆ. ಅಂತಹ ಸ್ವಧರ್ಮವನ್ನು ತುರ್ತು ಪರಿಸ್ಥಿತಿಗಳಲ್ಲಿ ಕೈ ಬಿಡಬಹುದು, ಆದರೆ ಒತ್ತಾಯ ಮಾಡುವ ಸಂದರ್ಭಗಳು ಇರಬೇಕು. ಸಾಮಾನ್ಯ ಸಂದರ್ಭಗಳಲ್ಲಿ ಅವನ್ನು ಮೀರುವಂತಿಲ್ಲ. ಅಂತಹ ಸ್ವಧರ್ಮವನ್ನು ಏನಿದ್ದರೂ ಅನುಸರಿಸುವವನು ಅದನ್ನು ಬದಲಾಯಿಸದಂತೆ ರಾಜ್ಯದ ಮುಖ್ಯ ಅಧಿಕಾರಿಯು ನೋಡಿಕೊಳ್ಳಬೇಕು. ಸ್ವಧರ್ಮದಂತೆ ನಡೆಯುವವನಿಗೆ ಎಲ್ಲ ರಕ್ಷಣೆಯನ್ನು ನೀಡಬೇಕು. ಸ್ವಧರ್ಮವನ್ನು ಮೀರಿ ನಡೆಯುವವನನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ ದಂಡಿಸಬೇಕು. ಶಾಸ್ತ್ರೋಕ್ತವಾದ ವೃತ್ತಿ ಧರ್ಮವನ್ನು ಪ್ರತಿಯೊಬ್ಬನೂ ಕಟ್ಟುನಿಟ್ಟಾಗಿ ಅನುಸರಿಸುತ್ತಿರುವನೇ ಇಲ್ಲವೇ ಎಂದು ನೋಡಿಕೊಳ್ಳುವುದು ರಾಜನ ಕರ್ತವ್ಯ. ರಾಜ್ಞೋಹಿ ಪರಮೋ ಧರ್ಮ. ಇಲ್ಲಿ ಇಷ್ಟೇ ವಿಚಾರ ಇದೆ. ಪ್ರಭುಪಾದರ ಭಾವಾರ್ಥವನ್ನು ನಾವು ನೋಡಿದ್ದೀವಿ. ಈ ಒಂದು ಶ್ಲೋಕದಲ್ಲಿ 3, ಇದು ಆಲ್ಮೋಸ್ಟ್ ಎಲ್ಲ ನಮಗೆ ತುಂಬ ಅಪ್ಲಿಕೇಬಲ್ ಆಗುವಂಥ ಇದು ಶ್ಲೋಕ. ರಾಜ್ಞೋಹಿ ಪರಮೋ ಧರ್ಮ. ಒಬ್ಬ ರಾಜನ ಮುಖ್ಯ ಕರ್ತವ್ಯ ಏನೆಂದರೆ, ಯಾರ್ಯಾರು ಶಾಸನವನ್ನು ಪಾಲನೆ ಮಾಡ್ತಾರಲ್ವಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಕಾಪಾಡಬೇಕು. ಎಮರ್ಜೆನ್ಸಿ ಇಲ್ಲ ಅಂದರು, ಅಂಥ ಪರಿಸ್ಥಿತಿ ಬಂದಿಲ್ಲ ಅಂದರು, ಶಾಸನದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರಲ್ವಾ ಅವ್ರನ್ನ ದಂಡಿಸಲೇಬೇಕು ಅನ್ನೋದು ಇಲ್ಲಿ ವಿಚಾರನ ಹೇಳಿದೆ. ಮತ್ತು ಪ್ರಭುಪಾದರ ಭಾವಾರ್ಥದಲ್ಲಿ ಒಂದು ಆಬದ್ಧ ಧರ್ಮ, ಇನ್ನೊಂದು ಸ್ವಧರ್ಮ, ಇವೆರಡರ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಇದು ನಮಗೆ ತುಂಬ ಮುಖ್ಯವಾದಂಥ ವಿಚಾರ. ಇಷ್ಟರ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ಮೊದಲನೇದಾಗಿ ಧರ್ಮ ಅಂದರೆ ಹಲವಾರು ಧರ್ಮಗಳಿವೆ. ಹಲವಾರು ಧರ್ಮ ಅಂದರೆ ಆಮೇಲೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧಿಸಮ್, ಜೈನಿಸಮ್, ಇದೆಲ್ಲ ಧರ್ಮ ಅಲ್ಲ. ಸರಿನಾ? ಧರ್ಮ ಅಂದರೆ ಏನು? ಓಕೆ, ಅದು ಮಾನವ ಧರ್ಮ. ಧರ್ಮ ಅಂದರೆ ಏನು? ಸಹಜವಾದಂತಹ ಗುಣ, ಸ್ವಭಾವ, ಸ್ವರೂಪ. ಕರೆಕ್ಟ್. ಆಮೇಲೆ ಕರ್ತವ್ಯ. ಎಸ್, ಧರ್ಮ ಅಂದರೆ ಕರ್ತವ್ಯನೂ ಕೂಡ ಹೌದು. ಸೊ ಇಲ್ಲಿ ಆ ಒಂದು ಕಂಟೆಕ್ಸ್ಟಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಎಷ್ಟು ಧರ್ಮಗಳಿದೆ ಅಂದರೆ, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಆಶ್ರಮ ಧರ್ಮ, ವರ್ಣಧರ್ಮ, ಗುಣಧರ್ಮ, ಸಾಮಾನ್ಯ ಧರ್ಮ, ರಾಷ್ಟ್ರ ಧರ್ಮ, ನಿಮಿತ್ತ ಧರ್ಮ, ಸ್ತ್ರೀ ಧರ್ಮ, ಸಮಸ್ತಿ ಧರ್ಮ, ವೃತ್ತಿ ಧರ್ಮ, ವ್ಯಕ್ತಿ ಧರ್ಮ, ಆಮೇಲೆ ಆಪತ್ ಧರ್ಮ. ಈ ಪ್ರಕಾರ ಇಷ್ಟೆಲ್ಲ ಧರ್ಮಗಳಿದೆ. ಸರಿನಾ? ಕರ್ತವ್ಯದ ಅನ್ನೋದು ರೀತಿಯಲ್ಲಿ ನಾವು ಇಲ್ಲಿ ಅರ್ಥವನ್ನು ಮಾಡ್ಕೋಬೇಕು. ಇದ್ರ ಬಗ್ಗೆ ನಾವು ಸರಿಯಾಗಿ ಇವಾಗ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಮಾಜದಲ್ಲಿ ಈ ಒಂದು ಧರ್ಮದ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ನಮಗಿಲ್ಲಿ ಗೊತ್ತಾಗುತ್ತೆ. ಮೊದಲನೇದಾಗಿ ಸಾಮಾನ್ಯ ಧರ್ಮ. ಇದು ಯಾರೇ ಆಗಿರಲಿ, ಅವನು ಹೆಣ್ಣಾಗಿರಲಿ, ಗಂಡಾಗಿರಲಿ, ಕ್ಷತ್ರಿಯನಾಗಿರಲಿ, ಗೃಹಸ್ಥನಾಗಿರಲಿ, ವರ್ಣದಲ್ಲಿ ಯಾರೇ ಆಗಿರಲಿ, ಆಶ್ರಮದಲ್ಲಿ ಯಾರೇ ಆಗಿರಲಿ, ಅವರು ಇದನ್ನು ಪಾಲನೆ ಮಾಡಲೇಬೇಕು. ಸಾಮಾನ್ಯ ಧರ್ಮ ಯಾವುದು ಅಂದರೆ ಹೇಳ್ತಾರೆ, ಸತ್ಯ, ಮನಸ್ಸಿನ ನಿಯಂತ್ರಣ, ಶುದ್ಧತೆ, ದಾನ, ಇಂದ್ರಿಯ ನಿಗ್ರಹ, ಅಹಿಂಸೆ, ಗುರುವಿನ ಸೇವೆ, ತೀರ್ಥಯಾತ್ರೆ, ಕರುಣೆ, ಪ್ರಾಮಾಣಿಕತೆ, ದುರಾಸೆ ಇಲ್ಲದಿರುವಿಕೆ, ವಿಗ್ರಹ ಆರಾಧನೆ ಮತ್ತು ಇತರರನ್ನು ನಿಂದಿಸದಿರುವುದು. ಇದು ವಿಷ್ಣು ಧರ್ಮ ಸೂತ್ರದಲ್ಲಿ ಹೇಳಿರುವಂತಹ ಸಾಮಾನ್ಯ ಧರ್ಮ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇದೆ, ನನಗೂ ಗೊತ್ತಿರಲಿಲ್ಲ. ಈ ಕ್ಲಾಸ್ ಪ್ರಿಪೇರ್ ಆಗಬೇಕಾದ್ರೆ ನನಗೆ ಎಲ್ಲ ಹುಡುಕ್ತಾ ಇದ್ದೆ, ಧರ್ಮದ ಬಗ್ಗೆ ಎಲ್ಲ ವಿಚಾರ ಮಾಡ್ತಾ ಇದ್ದರೆ ಇಷ್ಟೊಂದು ಧರ್ಮ ಇದೆಯಲ್ಲ, ಒಂದೊಂದ್ರ ಬಗ್ಗೆ ಡೀಟೇಲ್ಸ್ ಏನಂತ ಹೋದಾಗ ಆಮೇಲೆ ಗೊತ್ತಾಯಿತು ಸಾಮಾನ್ಯ ಧರ್ಮನೇ ಇಷ್ಟೆಲ್ಲ ಇದೆ. ಹೇಳಿ, ಒಂದೊಂದೇ ಕ್ವಾಲಿಟೀಸ್ ಹೇಳಿ, ನಾನು ಏನೇನು ಹೇಳಿದ ಒಂದೊಂದೊಂದು ಹೇಳಿ ನೋಡೋಣ. ಸಾಮಾನ್ಯ ಧರ್ಮ ಅಂದರೆ ಏನೇನಂತ ಇರ್ಬೋದು ಹೇಳಿ? ಸತ್ಯ, ಶುದ್ಧತೆ, ಬೇರೆಯವರೆಲ್ಲ ಹೇಳಿ. ಕರುಣೆ, ತೀರ್ಥಯಾತ್ರೆ,
ಇಂದ್ರಿಯ ನಿಗ್ರಹ, ಅಹಿಂಸೆ, ವಿಗ್ರಹ ಆರಾಧನೆ, ಗುರುವಿನ ಸೇವೆ. ತುಂಬ ಚೆನ್ನಾಗಿ ಕೇಳಿಸ್ಕೊತಿದ್ದೀರಿ. ಇದೆಲ್ಲ ಸಾಮಾನ್ಯ ಧರ್ಮ. ಎರಡನೇದಾಗಿ ವರ್ಣ ಧರ್ಮ. 4 ವರ್ಣಗಳು ಯಾವುದು? 4 ಆಶ್ರಮಗಳು ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವರ್ಣಗಳು. 4 ಆಶ್ರಮಗಳು ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸತ್ವ. ಇದು 4 ವರ್ಣ, 4 ಆಶ್ರಮಗಳು. ಈ ವರ್ಣದವ್ರಿಗೆ ಮತ್ತು ಈ ಆಶ್ರಮದವ್ರಿಗೆ ಅವರದೇ ಆದಂಥ ಕೆಲವೊಂದು ಕರ್ತವ್ಯಗಳು ಇದ್ದೇ ಇರುತ್ತೆ. ಅದನ್ನು ಅವರು ಪರಿಪಾಲನೆ ಮಾಡಲೇಬೇಕು. ಯಾರು ಇದನ್ನು ಸರಿಯಾದ ರೀತಿಯಲ್ಲಿ ಪರಿಪಾಲನೆಯನ್ನು ಮಾಡ್ತಾರಲ್ಲ ಅವರನ್ನು ಸ್ವಧರ್ಮಸ್ಥ್ಯ ಅಂತ ಕರೀತಾರೆ. ಇದು ಸ್ವಧರ್ಮ. ಈ ಒಂದು ಸ್ವಧರ್ಮವನ್ನು ಅವರು ಮಾಡಲೇಬೇಕು. ಈಗ ಉದಾಹರಣೆಗೆ ಬ್ರಾಹ್ಮಣ ಆದವನು ಏನು ಮಾಡಬೇಕಂದ್ರೆ ಬ್ರಹ್ಮಕರ್ಮಗಳನ್ನು ಮಾಡಬೇಕು. ಯಜ್ಞಗಳನ್ನು, ಯಾಗಾದಿಗಳನ್ನು ಮತ್ತು ಭಗವಂತನನ್ನು ಕುರಿತು ಅವ್ರು ಏನು ಮಾಡಬೇಕು? ತಿಳುವಳಿಕೆಯನ್ನು ಬ್ರಾಹ್ಮಣರು ಏನು ಮಾಡಬೇಕು? ಕೊಡಬೇಕು. ಇದು ಅವರ ಕರ್ತವ್ಯ. ಕ್ಷತ್ರಿಯರು ಅವರ ಕರ್ತವ್ಯ ಏನು? ರಾಷ್ಟ್ರ ರಕ್ಷಣೆ, ಪ್ರಜೆಗಳ ರಕ್ಷಣೆ. ಪ್ರಜೆಗಳು ಅಂದರೆ ಎಲ್ಲರೂ ಬಂದ್ಬಿಡ್ತಾರೆ, ಬರೀ ಮನುಷ್ಯರು ಮಾತ್ರ ಅಲ್ಲ. ಪ್ರಜೆಗಳಂದರೆ ಯಾವಾಗಲೂ ನಮ್ಮಲ್ಲಿ ನೆನಪಿಟ್ಟು, ಪ್ರಜೆ ಅಂದರೆ ಏನು ಗೊತ್ತಾ? ಎಲ್ಲ ಜೀವಾತ್ಮಗಳು. ಎಲ್ಲರನ್ನು ಕೂಡ ಅವನು ರಕ್ಷಣೆಯನ್ನು ಮಾಡಬೇಕು. ಆಮೇಲೆ ಯುದ್ಧವನ್ನು ಮಾಡಬೇಕು. ಇದೆಲ್ಲ ಏನು ಮಾಡಬೇಕು? ಕ್ಷತ್ರಿಯನಾದವನು ಮಾಡಬೇಕು. ವೈಶ್ಯನಾದವನು ಏನು ಮಾಡಬೇಕು? ವ್ಯಾಪಾರವನ್ನು ಮಾಡಬೇಕು, ಗೋ ಸೇವೆಯನ್ನು ಮಾಡಬೇಕು, ಗೋ ರಕ್ಷಣೆಯನ್ನು ಮಾಡಬೇಕು, ಕೃಷಿ ಕಾರ್ಯಗಳನ್ನು ಮಾಡಬೇಕು. ಈ ಪ್ರಕಾರವಾಗಿ ಅವರು ಅವರ ಕರ್ತವ್ಯಗಳನ್ನು ಅವರು ಮಾಡಲೇಬೇಕು. ಇದೆಲ್ಲವೂ ಕೂಡ ವೃತ್ತಿ ಧರ್ಮ, ವರ್ಣಾಶ್ರಮ ಧರ್ಮ. ಇನ್ನು ಆಶ್ರಮಕ್ಕೆ ಬಂದರೆ, ಆಶ್ರಮದಲ್ಲಿ ಬ್ರಹ್ಮಚರ್ಯ, ಅವ್ರಿಗೆ ಕೆಲವೊಂದು ನಿಯಮಗಳು, ಕೆಲವೊಂದು ಕರ್ತವ್ಯಗಳಿರ್ತವೆ. ಬ್ರಹ್ಮಚರ್ಯ ಆದವನು ಏನು ಮಾಡಬೇಕಂದ್ರೆ ಅವನು ಯಾವಾಗಲೂ ಚೆನ್ನಾಗಿ ವೇದಾಧ್ಯಯನವನ್ನು ಮಾಡಬೇಕು, ಇಂದ್ರಿಯಗಳ ನಿಗ್ರಹವನ್ನು ಮಾಡಬೇಕು, ಅವನು ಹಣ ಸಂಗ್ರಹಣೆಯನ್ನು ಹೆಚ್ಚಿಗೆ ಮಾಡಬಾರ್ದು, ಸರಿನಾ? ಜೊತೆಯಲ್ಲಿ ಸ್ತ್ರೀ ಸಂಪರ್ಕವನ್ನು ಮಾಡಬಾರ್ದು. ಇನ್ನು ಗೃಹಸ್ಥ ಆದವನು ಏನು ಮಾಡಬೇಕಂದ್ರೆ ಹಣ ಸಂಗ್ರಹ ಮಾಡಬೇಕು. ಯಾಕಂದರೆ ಸಂಸಾರ ಎಲ್ಲದಕ್ಕೂ ಹಣನೇ ಅಲ್ಲ. ಸೊ ಅದಕ್ಕೆ ಅವರೇನು ಮಾಡಬೇಕು? ಹಣ ಸಂಗ್ರಹಣೆಯನ್ನು ಮಾಡಬೇಕು. ಸ್ತ್ರೀ ಸಂಘವನ್ನು ಹೇಗೆ ಮಾಡ್ತಾರೆ ಅಂದರೆ ಶಾಸ್ತ್ರೋಕ್ತವಾಗಿ ಪಾಣಿಗ್ರಹಣವನ್ನು ಮಾಡಿ ಮದುವೆಯಾಗಿ ಅವರೇನು ಮಾಡ್ತಾರೆ? ಅವ್ರ ಜೊತೆ ವಾಸವನ್ನು ಅವರು ಮಾಡಬೇಕು. ಇನ್ನು ವಾನಪ್ರಸ್ಥ ಅವ್ರದ್ದೇ ಆದಂಥ ಕೆಲವೊಂದು ಕರ್ತವ್ಯಗಳು. ಈ ಪ್ರಕಾರವಾಗಿ ಸ್ವಧರ್ಮ ಅಂದರೆ ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ನಾವೆಲ್ಲರೂ ಇದರಲ್ಲಿ ಯಾವುದರ ಒಂದು ಹಾಗೆ ಆಗಿರ್ತೀವಿ. ನಾವೆಲ್ಲರೂ ಕೂಡ ಇದನ್ನು ಏನು ಮಾಡಬೇಕು? ಪಾಲನೆಯನ್ನು ಮಾಡಲೇಬೇಕು. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಈ ಒಂದು ಸ್ವಧರ್ಮದಲ್ಲಿ ಏನಾದರೂ ಸ್ವಲ್ಪ ದೋಷಗಳಿದ್ದರೂ ಕೂಡ ಪರವಾಗಿಲ್ಲ, ಅದನ್ನು ಬಿಡಬಾರ್ದು, ಮಾಡಲೇಬೇಕು. ಉದಾಹರಣೆಗೆ ಕ್ಷತ್ರಿಯ ಯುದ್ಧ ಮಾಡಬೇಕು. ಯುದ್ಧ ಮಾಡೋದ್ರಲ್ಲಿ ಏನಾಗುತ್ತೆ? ಸಾವು ನೋವುಗಳು ಹೆಚ್ಚಿಗೆ ಆಗುತ್ತೆ. ಅಯ್ಯೋ ಸಾವಾಗುತ್ತೆ, ನೋವಾಗುತ್ತೆ ಅಂತ ಅವ್ನು ಯುದ್ಧ ಮಾಡಿದೆ ಅವನಿಗೆ ಹಾಗೆ ಇರೋಕ್ಕಾಗಲ್ಲ, ಹೌದಲ್ವಾ? ವೈಶ್ಯನಾದವನು ಕೃಷಿಯನ್ನು ಮಾಡಲೇಬೇಕು. ಕೃಷಿಯನ್ನು ಮಾಡಬೇಕಾದ್ರೆ ಅಯ್ಯೋ ಎರೆಹುಳ ಸತ್ತೋಗುತ್ತೆ, ಕ್ರಿಮಿಗಳೆಲ್ಲ ಸತ್ತೋಗುತ್ತೆ, ನಾನು ಮಾಡಿದೆ ನಾನು ಮಾಡೋಕ್ಕಾಗಲ್ಲ, ಅವನು ಆ ರೀತಿ ಕೂರಂಗಿಲ್ಲ. ಇನ್ನು ಗೃಹಿಣಿಯಾದವರು ಸ್ತ್ರೀ ಧರ್ಮ, ಅಡುಗೆ ಮಾಡಬೇಕು. ಅಯ್ಯೋ ಅಡುಗೆ ಮಾಡಿದ್ರೆ ಧೂಳು ಬರುತ್ತೆ, ಹೊಗೆ ಬರುತ್ತೆ, ಕಣ್ಣು ಉರಿಯುತ್ತೆ, ನಾನು ಮಾಡೋದಿಲ್ಲ, ಬಿಡೋಕ್ಕಾಗತ್ತಾ? ಬಿಡೋಕ್ಕಾಗಲ್ಲ. ಅದೇ ಪ್ರಕಾರವಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ಈ ಎಲ್ಲ ವರ್ಣಾಶ್ರಮ ಧರ್ಮದಲ್ಲಿರುವಂಥ ಎಲ್ಲ ವೃತ್ತಿಗಳನ್ನು, ಎಲ್ಲ ಕೆಲಸಗಳನ್ನು ಅವರು ಅದನ್ನು ಮಾಡಲೇಬೇಕು. ಅದನ್ನು ಮಾಡೋದಕ್ಕೋಸ್ಕರ ರಾಜನಾದವನು ಅವ್ರಿಗೆ ಏನು ಮಾಡಬೇಕು? ಸಹಕರಿಸಬೇಕು. ಆದರೆ ಇನ್ನೊಂದು ಧರ್ಮ ಬರುತ್ತೆ, ಅದು ಇವಾಗ ಭಾವಾರ್ಥದಲ್ಲಿ ಹೇಳ್ತಾರೆ. ಅದು ಯಾವುದು ಅಂದರೆ ಆಪತ್ ಧರ್ಮ. ಈ ಆಪತ್ ಧರ್ಮ ಅಂದರೆ ಏನು ಗೊತ್ತಾ? ಸಾಮಾನ್ಯವಾಗಿ ಅವರವರ ವರ್ಣಾಶ್ರಮಕ್ಕೆ ಸಂಬಂಧಪಟ್ಟಂತೆ ಅವರವರಿಗೆ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆದರೆ ಆಪತ್ಕಾಲ, ತುರ್ತು ಪರಿಸ್ಥಿತಿ, ಅಸಾಧಾರಣವಾದಂಥ ಸಂದರ್ಭದಲ್ಲಿ, ಬಿಕ್ಕಟ್ಟಿನ ಸಮಯದಲ್ಲಿ, ಸಾಮಾಜಿಕ ಸುಧಾರಣೆಗಳ ಸಮಯದಲ್ಲಿ, ಯುದ್ಧ ಕಾಲದಲ್ಲಿ, ಬಲವಂತವಾಗಿ ವಲಸೆ ಹೋಗುವಂತಹ ಸಂದರ್ಭದಲ್ಲಿ, ಕ್ಷಾಮ ಬಂದಾಗ, ಬರಗಾಲ ಬಂದಾಗ, ಇಂತಹ ಸಂದರ್ಭಗಳಲ್ಲಿ ಯಾವಾಗ ಏನು ಮಾಡೋಕ್ಕಾಗುತ್ತಂದರೆ ಈ ಧರ್ಮದಲ್ಲಿ ಸ್ವಲ್ಪ ಏರುಪೇರು ಆಗೋ ಪರಿಸ್ಥಿತಿಗಳು ಇರ್ತವೆ. ಉಳಿವಿಗಾಗಿ ಆಗಲೂಬಹುದು. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ಬ್ರಾಹ್ಮಣರು ಅವರು ಹೋಮ, ಹವನ ಮತ್ತು ಬ್ರಹ್ಮಕರ್ಮಗಳನ್ನೇ ಮಾಡಬೇಕು. ಅದು ಅವನ ವೃತ್ತಿ ಧರ್ಮ. ಆದರೆ ಕೆಲವು ಸರಿ ಏನಾಗುತ್ತಂದರೆ ತುಂಬ ಬಡತನ ಬಂದ್ಬಿಡುತ್ತೆ, ಮನೆಯಲ್ಲಿ ತಂದೆ ಇರೋದಿಲ್ಲ, ಮಗ ಇರ್ತಾನೆ. ಆಗ ಅವನೇನು ಮಾಡಬೇಕಾಗುತ್ತೆ? ನಾವು ನೋಡಿ ಸಮಾಜದಲ್ಲಿ ನೋಡಿ ಎಷ್ಟು ಜನ ಬ್ರಾಹ್ಮಣರು ಏನಾಗಿರ್ತಾರೆ ಅಂದರೆ ಆಟೋ ಓಡಿಸ್ತಾ ಇರ್ತಾರೆ, ಡ್ರೈವರ್ ಆಗಿರ್ತಾರೆ. ಎಷ್ಟೋ ಜನ ಕ್ಷತ್ರಿಯರು ವಾಚ್ಮ್ಯಾನ್ ಆಗಿರ್ತಾರೆ.
ದೇಶ ಕಾಯೋರು ಇನ್ನೊಬ್ರು ಮನೆ ಕಾಯ್ತಾ ಇರ್ತಾರೆ, ಹೌದಲ್ವಾ? ಸೊ ಅಂದರೆ ಎಮರ್ಜೆನ್ಸಿಗಳು ಬಂದಾಗ, ಇನ್ನೂ ತೀರಾ ಎಮರ್ಜೆನ್ಸಿ ಒಂದು ಬರುತ್ತೆ, ಆ ಸಮಯದಲ್ಲಿ ಒಂದು ಧರ್ಮವನ್ನು ಉಳಿವಿಗಾಗಿ ಬಿಡಲೂಬಹುದು. ಉದಾಹರಣೆಗೆ ಆಕ್ರಮಣಗಳಾದಾಗ, ಶತ್ರುಗಳ ಆಕ್ರಮಣ, ಮೊಘಲರ ಆಕ್ರಮಣ, ಬ್ರಿಟಿಷರ ಆಕ್ರಮಣ, ಆ ಸಮಯದಲ್ಲಿ ಎಂಥ ಪರಿಸ್ಥಿತಿ ಅಂದರೆ ಅವರು ಧರ್ಮ ಬದಲಾವಣೆ ಮಾಡ್ಕೋಬೇಕು. ಇಲ್ಲ ಅಂದರೆ ಮೊಘಲರ ಕಾಲದಲ್ಲಿ ಹಿಂದೂಗಳಿಗೆ 30% ಟ್ಯಾಕ್ಸು, ಮುಸ್ಲಿಮರಿಗೆ 2% ಟ್ಯಾಕ್ಸು. ಸೊ ನೀವೇನಾಗಬೇಕು, ಆಗ ಮುಸ್ಲಿಮ್ಸ್ ಆಗಬೇಕು. ಹಾಗಿಲ್ಲ ಅಂದರೆ ಏನು ಮಾಡ್ತಿದ್ರು, ಅವ್ರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋರು, ಕೈಕಾಲುಗಳನ್ನು ಕಟ್ ಮಾಡೋರು, ಹೆಣ್ಮಕ್ಳ ಮೇಲೆ ಬಲಾತ್ಕಾರವನ್ನು ಮಾಡೋದು, ಈ ರೀತಿ ಎಷ್ಟೊಂದು ಪರಿಸ್ಥಿತಿಗಳು ಒದಗಿ ಬಂದ್ಬಿಡುತ್ತೆ. ಎಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಕೆಲವು ಸರಿ ಸಾಮಾನ್ಯ ಜನಗಳು ಇದನ್ನು ಆಪತ್ಕಾಲದಲ್ಲಿ ಏನು ಮಾಡಬೇಕಾಗುತ್ತಂದರೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇನ್ನೂ ಕೆಲವು ಸರಿ ಏನಾಗುತ್ತಂದರೆ ಇವಾಗ ಈ ಒಂದು ಶ್ಲೋಕದಲ್ಲಿ ಒಂದು ಉದಾಹರಣೆಯನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಆ ಒಂದು ಶ್ಲೋಕದಲ್ಲಿ ಏನು ಹೇಳ್ತಂದ್ರೆ, ಕೆಲವು ಸರಿ ವಿಶ್ವಾಮಿತ್ರರು ಒಂದು ಎಕ್ಸಾಂಪಲ್ನ ಕೊಡ್ತಾರೆ. ತುಂಬ ತುರ್ತು ಪರಿಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅವಾಗ ಏನಾಗಿದೆ ಅಂದರೆ ಅವರು ಮಾಂಸಾಹಾರವನ್ನು ಸೇವನೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ. ಇದು ಯಾವ ಪರಿಸ್ಥಿತಿಯಲ್ಲಿ? ಕೇವಲ ತುರ್ತು ಪರಿಸ್ಥಿತಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ಸರಿ ಭಕ್ತಿರಸ ಸ್ವಾಮಿ ಮಹಾರಾಜ್ಗೆ ಒಂದು ಕ್ಲಾಸಲ್ಲಿ ಪ್ರವಚನ ಮಾಡ್ಬೇಕಾದ್ರೆ ಈ ಒಂದು ಪ್ರಶ್ನೆಯನ್ನು ಮುಂದೆ ಇಡ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ, ನಿಮ್ಮ ಥರ ಎಲ್ಲರೂ ಕೂತಿರ್ತಾರೆ. ಒಂದು ಪ್ರಶ್ನೆ, ಮರುಭೂಮಿಯಲ್ಲಿ ಇದ್ದೀರಾ ನೀವೆಲ್ಲ, ನಿಮಗೆ ಪ್ರಶ್ನೆ ಅಂತ ಅಂದ್ಕೊಳ್ಳಿ. ನೀವೆಲ್ಲರೂ ಇವಾಗ ಏನಾಗಿದ್ದೀರಾ? ಮರುಭೂಮಿಯಲ್ಲಿ ಇದ್ದೀರಾ. ಈ ಮರುಭೂಮಿಯನ್ನು ದಾಟಿ ಮುಂದಕ್ಕೆ ಹೋಗ್ಬೇಕಂದ್ರೆ 3 ದಿನಗಳ ಕಾಲ ಬೇಕು. 3 ದಿನಗಳ ಕಾಲ ಬೇಕು. ಆದರೆ ಅಲ್ಲಿ ಆಹಾರ ಇಲ್ಲವೇ ಇಲ್ಲ, ಆದರೆ ಆಮ್ಲೆಟ್ ಐತೆ. ಏನಿಲ್ಲ? ವೆಜಿಟೇರಿಯನ್ಸ್ ಇಲ್ಲ, ಸರಿನಾ? ಆದರೆ ಆಮ್ಲೆಟ್ ಐತೆ. ನೀನು 3 ದಿನ ಬೇಕಲ್ಲ ರೀಚ್ ಆಗೋಕ್ಕೆ. ಅದು ತಿಂದರೆ ಬದುಕ್ತೀಯ, ತಿಂದಿಲ್ಲ ಅಂದರೆ ಸಾಯ್ತೀಯ. ಎಲ್ಲ ಜನ ಇದ್ರಂತೆ, ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲ ಇದ್ರಂತೆ. ಈ ಸಮಯದಲ್ಲಿ ನಾವೇನು ಮಾಡಬೇಕು ಅಂತ ಕೇಳಿದಂತೆ. ಅರ್ಧ ಜನ ಹೇಳಿದಂತೆ ಆಮ್ಲೆಟ್ ತಿನ್ಕೊಂಡು ಹೋಗ್ಬಿಡ್ಬೇಕು ಅಂದ್ರಂತೆ, ಯಾಕಂದ್ರೆ ಅವರು ಡೈಲಿ ಆಮ್ಲೆಟ್ ತಿನ್ನೋರು. ಹಾಗಾಗಿ ಅವರು ಆಮ್ಲೆಟ್ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ರಂತೆ. ಇನ್ನೂ ಅರ್ಧ ಜನ ಇದ್ರಂತೆ, ಅವರೇನಂದ್ರಂದರೆ ದೇಹ ಬಿಟ್ಟರೂ ಪರವಾಗಿಲ್ಲ, ಹುಲ್ಲು ತಿನ್ನಲ್ಲ, ನಾವು ಬ್ರಾಹ್ಮಣರು ಆಮ್ಲೆಟ್ ತಿನ್ನಲ್ಲ ಅಂದ್ಕೊಂಡು ಅವ್ರೇನಂದ್ರು, ಅವ್ರು ಅದನ್ನು ತಿನ್ನಲ್ಲ ಅಂದರು. ಆಗ ಮಹಾರಾಜ್ ಏನು ಉತ್ತರ ಕೊಟ್ಟಿರ್ಬೋದು? ಮಹಾರಾಜ್ ಹೇಳಿದ್ರಂತೆ, ಮನುಷ್ಯ ಜನ್ಮ ಅನ್ನೋದು ತುಂಬ ತುಂಬ ದುರ್ಲಭವಾದದ್ದು. ತುಂಬ ದುರ್ಲಭವಾದಂಥ ಈ ಜನ್ಮದಲ್ಲಿ ಮಾತ್ರ ಒಬ್ಬ ವ್ಯಕ್ತಿ ಭಗವಂತನ ಸೇವೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾವ ಪ್ರಾಣಿಗಳು ಕೂಡ ಇದನ್ನು ಮಾಡೋಕ್ಕಾಗಲ್ಲ. ಆದರೆ ಇಷ್ಟು ದುರ್ಲಭವಾದಂಥ ಜನ್ಮ ಸಿಕ್ಕಾಗ ಅದನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು. ಉಳಿಸ್ಕೊಂಡು ಏನು ಮಾಡಬೇಕಂದ್ರೆ ಭಕ್ತಿ ಸೇವೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ 3 ದಿನ 3 ಆಮ್ಲೆಟ್ ತಿನ್ನಿರಿ ಅಂತ. ಆಮೇಲೆ ಅವ್ರು ಇನ್ನೊಂದು ಕಂಡೀಷನ್ ಕೊಟ್ಟರು. ಈ 3 ಆಮ್ಲೆಟ್ ತಿಂದ ಮೇಲೆ ಜೊತೆಲಿ ನೀವು ಮನೆಗೆ ಹೋದ್ಮೇಲೆ ಪಶ್ಚಾತ್ತಾಪವನ್ನು, ಶುದ್ಧೀಕರಣ ಪ್ರಾಸೆಸ್ನ ಇದೆಲ್ಲ ನೀವೇನು ಮಾಡಬೇಕು? ಮಾಡಲೇಬೇಕು. ಅದನ್ನು ಮಾಡದೆ ಆಮ್ಲೆಟ್ ಚೆನ್ನಾಗಿತ್ತು, ನಾನು ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ ಅಂತ ನೀವೇನಾದ್ರು ಅನ್ಕೊಳ್ಳೋ ಹಾಗಿದ್ರೆ ಇಲ್ಲೇ ಪ್ರಾಣ ಬಿಟ್ಬಿಡ್ರಿ. ಆಮ್ಲೆಟ್ ತಿಂದ್ಬಿಟ್ಟು ಅಲ್ಲೋಗಿ ಮತ್ತೆ ಇನ್ನೊಂದ್ಸಲ ಅದನ್ನು ಕಂಟಿನ್ಯೂ ಮಾಡಬೇಡಿ. ಅದನ್ನೇ ಅವರಲ್ಲಿ ಹೇಳ್ತಾ ಇರೋದು. ಮಾಂಸಾಹಾರವನ್ನು ತೀರಾ ಎಮರ್ಜೆನ್ಸಿ, ವಿಧಿನೇ ಇಲ್ಲ ಅನ್ನೋ ಪರಿಸ್ಥಿತಿನೇ ವಿನಃ ಕೇವಲ ನಾಲಿಗೆ ಚಪಲಕ್ಕಾಗಿ ಅಲ್ಲ. ಅಂದರೆ ಯಾಕೆ ಇದನ್ನು ನಾನು ಹೇಳಿದ್ರೆ, ಇದನ್ನು ಆಪತ್ ಧರ್ಮ. ಕೆಲವೊಂದು ಸರಿ ಏನಾಗುತ್ತಂದರೆ ಇಂಥ ಪರಿಸ್ಥಿತಿ ಬಂದಾಗ ಬೇರೆ ವಿಧಿನೇ ಇಲ್ಲ ಅಂದಾಗ, ಪ್ರಾಕ್ಟಿಕಲಾಗಿ ಹೇಳ್ತೀನಿ, ಎಲ್ಲೋ ಯಾತ್ರೆ ಹೋಗ್ಬಿಟ್ಟಿರ್ತೀವಿ, ವಿಧಿನೇ ಇಲ್ಲ, ಮನೇಲಿ ಮಾಡ್ಕೋಬೇಕು, ನೈವೇದ್ಯ ಇಡಬೇಕು, ತಗೋಬೇಕು. ಆದರೆ ನೈವೇದ್ಯ ಮಾಡೋ ಪರಿಸ್ಥಿತಿನೂ ಇಲ್ಲ, ಮನೇಲಿ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲವೇ ಇಲ್ಲ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಕೆಲವು ಸರಿ ನಾವಲ್ಲಿ ಹೊರಗಡೆ ತಗೊಂಡು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ವಿಧಿ ಇಲ್ಲ ಅಂತ ನಾವು ತಗೋಬೇಕು, ಭಕ್ತಿ ಸೇವೆಯನ್ನು ಮಾಡ್ಕೊಂಡು ಹೋಗಬೇಕು. ಆದರೆ ಅದನ್ನು ಮಾಡದೆ, ಇವಾಗ ಹೇಳಿದ್ನಲ್ಲ, ಆಪತ್ಕಾಲದಲ್ಲಿ ಸಿಕ್ತಲ್ಲ ಆಮ್ಲೆಟ್ ಅಂದ್ಕೊಂಡು ನೀವೇನಾದ್ರು ಮತ್ತೆ ಮನೆಗೆ ಬಂದಿಲ್ಲ ಅದೇ ಚೆನ್ನಾಗಿ ತಂದು ಪ್ರಾಕ್ಟೀಸ್ ಮಾಡಿದ್ರೆ ಅದು ಆಪತ್ ಧರ್ಮ ಅಲ್ಲ, ಅದು ಅಧರ್ಮ. ಅಧರ್ಮವನ್ನು ನಾವು ಮಾಡಬಾರ್ದು ಅನ್ನೋದನ್ನು ಅವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನಮಗೆ ತಿಳುವಳಿಕೆಯನ್ನು ಅವರು ಕೊಡ್ತಾರೆ. ಸೊ ಒಟ್ಟಾರೆಯಾಗಿ ಯಾಕೆ ಈ ಒಂದು ವಿಚಾರವನ್ನು ಹೇಳಿದ್ದಂದರೆ, ರಾಜನಾದವನು ಏನು ಮಾಡಬೇಕಂದ್ರೆ ಇಂತಹ ಆಪತ್ ಧರ್ಮಗಳು ಸಮಯದಲ್ಲಿ ಯಾರಾದರೂ ಶಾಸನಗಳನ್ನು ಶ್ರೀ ರಾಧ ಮಾಧವ ಅಷ್ಟಸಖಿ ವೃಂದಕ್ಕೆ
ಆ ಸಮಯದಲ್ಲಿ ಯಾರಾದರೂ ಶಾಸನಗಳನ್ನು ಮೀರಿ ನಿಂತರೆ ಪರವಾಗಿಲ್ಲ, ಅರ್ಥ ಆಗುತ್ತೆ. ಆದರೆ ಎಲ್ಲ ಪರಿಸ್ಥಿತಿಗಳು ಇದ್ದು ಎಲ್ಲವೂ ಚೆನ್ನಾಗಿದ್ದು ಅದು ಆಪತ್ಕಾಲ ಅಲ್ವೇ ಅಲ್ಲ. ಆದರೂ ಆ ಸಮಯದಲ್ಲೂ ಕೇವಲ ಒಬ್ಬ ವ್ಯಕ್ತಿ ಏನಾದರೂ ಕೂಡ ನಾಲಿಗೆ ಚಪಲಕ್ಕಾಗಿ ಈ ರೀತಿ ಅಧರ್ಮವನ್ನು ಪರಿಪಾಲನೆಯನ್ನು ಮಾಡಿದ್ರೆ ಅವರಿಗೆ ದಂಡನೆಯನ್ನು ನೀಡಲೇಬೇಕು ಅನ್ನೋದು ಈ ಒಂದು ಪ್ಯಾರಾದಲ್ಲಿ ನಾವು ಅರ್ಥವನ್ನು ಮಾಡ್ಕೋಬೇಕು. ಈಗ ಮುಂದಿನ ಶ್ಲೋಕ, 3ನೇ ಶ್ಲೋಕ. ಸೊ ಮೊದಲನೇ ಶ್ಲೋಕದಲ್ಲಿ ನಾವೇನು ಅರ್ಥ ಮಾಡ್ಕೊಂಡ್ವಿ? 15ನೇ ಶ್ಲೋಕದಲ್ಲಿ ನಿರಪರಾಧಿಗಳು ಯಾರು ಅವ್ರನ್ನ ರಕ್ಷಣೆಯನ್ನು ಮಾಡಬೇಕು, ಅಪರಾಧಿಗಳಿಗೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ತಗೊಂಡ್ವಿ ನಾವು? ಧೃತರಾಷ್ಟ್ರ ಮತ್ತೆ ಪರೀಕ್ಷಿತ್ ಮಹಾರಾಜ. ಸೊ ಇವ್ರು ಏನು ಮಾಡಿದ್ರು ನಮ್ಗದು ಅರ್ಥ ಆಯ್ತಲ್ಲ. 2ನೇ ಶ್ಲೋಕದಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ? ಎಷ್ಟೊಂದು ಧರ್ಮಗಳಿದೆ, ವರ್ಣಾಶ್ರಮಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಧರ್ಮಗಳಿದೆ. ಆ ಎಲ್ಲ ಧರ್ಮಗಳಲ್ಲಿ ಒಂದು ಧರ್ಮ ಇದೆ, ಅದ್ಯಾವುದು? ಸಾಮಾನ್ಯ ಧರ್ಮ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಅದು ಎಲ್ಲರಿಗೂ ಕೂಡ, ನಮಗೂ ಕೂಡ, ಅದು ಹೆಣ್ಣು ಗಂಡು ಯಾರೇ ಆಗಿರಲಿ ಅದು ಸಾಮಾನ್ಯ ಧರ್ಮ. ನಾವು ನೆನಪಲ್ಲಿ ಇಟ್ಕೊಳ್ಳೋಣ. ನಮಗಿದು ಗೊತ್ತಿರಲಿಲ್ಲ, ಇವಾಗ ನೆನಪಲ್ಲಿ ಇಟ್ಕೊಂಡು ಅದನ್ನು ಪಾಲನೆ ಮಾಡೋಕ್ಕೆ ನಾವೇನು ಮಾಡೋಣ? ಪ್ರಯತ್ನವನ್ನು ಮಾಡೋಣ. ಓಕೆನಾ? ಆಮೇಲೆ ಇನ್ನೇನೇ ಅರ್ಥ ಮಾಡ್ಕೊಂಡ್ವಿ? ಆಪತ್ ಧರ್ಮ. ಆಪತ್ ಧರ್ಮ ಅಂದರೆ ಗೊತ್ತಾಯ್ತಲ್ಲ, ಯಾವ ಪರಿಸ್ಥಿತಿಯಲ್ಲಿ ಬರುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ. ಆವಾಗ ಸ್ವಲ್ಪ ಹೇಳಿದ್ನಲ್ವಾ, ಕೆಲವು ಸರಿ ವರ್ಣದಲ್ಲಿರುವಂತಹ ಬ್ರಾಹ್ಮಣರು ಕ್ಷತ್ರಿಯನ ಕೆಲಸವನ್ನು ಮಾಡಬೇಕಾಗುತ್ತೆ, ಕ್ಷತ್ರಿಯರು ವೈಶ್ಯರ ಕೆಲಸವನ್ನು ಮಾಡಬೇಕಾಗುತ್ತೆ. ಕೆಲವು ಸರಿ ಅದು ಏರುಪೇರುಗಳಾಗುತ್ತೆ, ಕೇವಲ ಅದು ಉಳಿವಿಗಾಗಿ. ಆಮೇಲೆ ಎಲ್ಲ ಪರಿಸ್ಥಿತಿಗಳು ಸರಿ ಹೋದ್ಮೇಲೆ ಮತ್ತೆ ಅವರವರ ಧರ್ಮಗಳನ್ನು ಅವರವರ ಕರ್ತವ್ಯಗಳನ್ನು ಅವರು ಮಾಡಲೇಬೇಕು ಅನ್ನೋದು ಮುಖ್ಯವಾದಂತಹ ವಿಷಯ. ಸರಿನಾ? ಇನ್ನೊಂದು ಧರ್ಮ ಇದೆ. ನಾವು ಆಪತ್ ಧರ್ಮವನ್ನು ನೋಡಿದ್ದೀವಿ, ಸ್ವಧರ್ಮವನ್ನು ನೋಡಿದ್ದೀವಿ. ಆದರೆ ಒಂದು ಧರ್ಮ ಇದೆ, ಅದು ಪರೋಧರ್ಮ. ಆ ಪರೋಧರ್ಮ ಅಂದ್ರೆ ಏನು ಗೊತ್ತಾ? ಸವೈಪುಂಸ ಪರೋಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧತಿ. ನೀವು ಯಾವುದೇ ವರ್ಣದವರಾಗಿರಲಿ, ಯಾವುದೇ ಆಶ್ರಮದವರಾಗಿರಲಿ, ಯಾವುದೇ ವರ್ಣಾಶ್ರಮ ಧರ್ಮದ ಯಾವುದೇ ಧರ್ಮದಲ್ಲೇ ನೀವಿರಿ, ಆದರೆ ನಾವೆಲ್ಲ ಮಾಡೋ ಕೆಲಸ ಆ ಭಗವಂತನನ್ನು ಕುರಿತು, ಆ ಭಗವಂತನಿಗೋಸ್ಕರ, ಆ ಭಗವಂತನ ತೃಪ್ತಿಗಾಗಿ ಯಾವುದೇ ಇಚ್ಛೆ ಇಲ್ಲದೆ ಮಾಡುವಂತಹ ಕೆಲಸ ಇದೆಯಲ್ಲ, ಅದು ಪರೋಧರ್ಮ. ಅದನ್ನು ನಮಗೆ ತಿಳುವಳಿಕೆ ಕೊಟ್ಟಿದ್ದೆ ಯಾವುದು ಅಂದರೆ ಶ್ರೀಮದ್ ಭಾಗವತ. ಅರ್ಥ ಆಯ್ತು? ಓಕೆ, ಈಗ 17ನೇ ಶ್ಲೋಕ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಕಥೆಗಳು ಬರುತ್ತೆ, ಅದನ್ನು ನೀವೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಓಕೆನಾ? ಇವಾಗ ಇಲ್ಲಿವರೆಗೂ ಕೂಡ ಪರೀಕ್ಷಿತ್ ಮಹಾರಾಜ ಮಾತಾಡ್ತಾ ಇದ್ರು. ಯಾರ ಜೊತೆ? ಧರ್ಮದ ರೂಪವಾದಂಥ ಎತ್ತಿನ ಜೊತೆ ಪರೀಕ್ಷಿತ್ ಮಹಾರಾಜ್ ಮಾತಾಡ್ತಾ ಇದ್ರು. ಆ ಪರೀಕ್ಷಿತ್ ಮಹಾರಾಜನ ಗುಣಗಳು, ಅವನ ಧೈರ್ಯಶಾಲಿ, ಅವನ ಬಲಶಾಲಿನ ನಾವು ಇವಾಗಲೂ ನೋಡಿದ್ದೀವಿ. ಈಗ ಯಾರು ಮಾತಾಡ್ತಾ ಗೊತ್ತಾ? ಇಂತಹ ರಾಜನನ್ನು ನೋಡಿ ಸಂತುಷ್ಟನಾಗಿ ನಿಜವಾಗ್ಲೂ ಒಂಥರ ಒಂದು ಭರವಸೆಯಿಂದ ಈಗ ಮಾತಾಡ್ತಾ ಇರೋದು ಯಾರು ಅಂದರೆ ಧರ್ಮ ರೂಪವಾದಂಥ ಎತ್ತು ಈಗ ಮಾತಾಡುತ್ತೆ. ಓಕೆನಾ? ಧರ್ಮ ಉವಾಚ ಏತದ್ವಾ ಪಾಂಡವೇಯಾನಾಂ ಯುಕ್ತಮಾರ್ಥ ಭಯಂ ವಚಃ ಯೇಷಾಂ ಗುಣಗಣೈರ್ ಕೃಷ್ಣೋ ದೌತ್ಯಾದೋ ಭಗವಾನ್ ಕೃತಃ. ಅನುವಾದ: ಆಗ ಧರ್ಮ ಪುರುಷನು ಹೀಗೆಂದನು, ಎತ್ತು ಹೀಗೆಂದಿತು: ಈಗ ತಾನೇ ಹೇಳಿದ ನಿನ್ನ ಈ ಮಾತುಗಳು ಪಾಂಡವರ ವಂಶದವರಿಗೆ ಯೋಗ್ಯವಾದವು. ಪಾಂಡವರ ಭಕ್ತಿಯುಕ್ತವಾದ ಸದ್ಗುಣಗಳಿಗೆ ಮೆಚ್ಚಿಯೇ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಅವರ ದೂತ ಕಾರ್ಯಗಳನ್ನು ಮಾಡಿದನು. ತುಂಬ ಆನಂದ ಪರವಶವಾದಂತಹ ಒಂದು ಭರವಸೆ. ನಾವು ತುಂಬ ಕಷ್ಟದಲ್ಲಿ ಇರ್ತೀವಿ ಅಂದ್ಕೊಳ್ಳಿ, ತುಂಬ ಕಷ್ಟ, ತುಂಬ ಮೋಸ ಆಗಿರುತ್ತೆ. ಆ ಸಮಯದಲ್ಲಿ ಯಾರಾದರೂ ಪೊಲೀಸರು ಅಥವಾ ಬೇರೆ ಯಾರಾದರೂ ಬಂದು ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಬರೀ ಮಾತನ್ನೇ ಹೇಳೋದಲ್ಲ, ನಮಗೆ ಪರಿಹಾರವನ್ನು ಕೊಟ್ಟರೆ ನಾವೇನಪ್ಪ ಎಂಥ ಧರ್ಮಾತ್ಮನಪ್ಪ, ಇಷ್ಟು ಕಾಲದಲ್ಲಿ ಎಂಥ ಕಷ್ಟ ಕಾಲದಲ್ಲಿ ಬಂದು ಕಾಪಾಡಿದೆ ನೀನು, ನಿಜವಾಗ್ಲೂ ನೀನು ನಾವು ಹೋಲಿಕೆ ಮಾಡ್ತೀವಾಗ ರಾಮನಂತಹ ಇಲ್ಲ ಪಾಂಡವರಂತಹ ಅದನ್ನು ಹೋಲಿಕೆ ಮಾಡ್ತೀವಲ್ಲ, ಅದೇ ತೆರನಾಗಿ ಇವಾಗ ಧರ್ಮ ಮಾತಾಡ್ತಾ ಐತೆ. ನೀನು ನಿಜವಾಗ್ಲೂ ಕೂಡ ಧರ್ಮಾತ್ಮ, ಭರವಸೆಯಿಂದ ಅದು ಮಾತನಾಡ್ತಾ ಐತೆ. ಜೊತೆಯಲ್ಲಿ ಇಂತಹ ಧರ್ಮಾತ್ಮನಾಗಿರೋದ್ರಿಂದ, ಇಂತಹ ಭಕ್ತನಾಗಿರೋದ್ರಿಂದನೇ ಆ ಭಗವಂತನೂ ಕೂಡ ಬಂದು ನಿಮ್ಮ ಸೇವೆಯನ್ನು ಮಾಡಿದ್ದು. ಭಾವಾರ್ಥ ತುಂಬ ಚೆನ್ನಾಗಿದೆ. ಅದರಲ್ಲಿ ಕೆಲವೊಂದು ಒಂದು ಮುಖ್ಯವಾದಂಥ ವಿಚಾರಗಳನ್ನು ನಾವೀಗ ಚರ್ಚೆಯನ್ನು ಮಾಡೋಣ. ಪರೀಕ್ಷಿತ್ ಮಹಾರಾಜನ ಭರವಸೆಯ ಮತ್ತು ಪ್ರತಿಭಟನೆಯ ಮಾತುಗಳು ಅವನ ನಿಜವಾದ ಶಕ್ತಿಯ ಅತಿಶಯೋಕ್ತಿಗಳು ಎಂದಿಗೂ ಅಲ್ಲ. ಇದು ಅತಿಶಯೋಕ್ತಿ ಅಲ್ಲ, ಇದು ನಿಜ. ಸ್ವರ್ಗಲೋಕದ ದೇವತೆಗಳಾದರೂ ಧರ್ಮ ತತ್ವಗಳನ್ನು ಮೀರಿದರೆ ತನ್ನ ಬಿಗಿಯಾದ ಆಡಳಿತವನ್ನು ತಪ್ಪಿಸಿಕೊಳ್ಳಲಾರರೆಂದು ಅವನು ಹೇಳಿದ್ದಾನೆ.
ಮಿಥ್ಯಾ ಗರ್ವ ಅವನಿಗೆ ಇದ್ದಿಲ್ಲ. ಏಕೆಂದರೆ ಭಕ್ತನು ಭಗವಂತನಿಗೆ ಸಮಾನವಾದ ಶಕ್ತಿಯುಳ್ಳವನು. ಕೆಲವು ವೇಳೆ ಭಗವಂತನ ಅನುಗ್ರಹದಿಂದ ಇನ್ನೂ ಹೆಚ್ಚಿನ ಶಕ್ತಿಶಾಲಿ. ಭಕ್ತನು ಕೊಟ್ಟ ಮಾತು ಈಡೇರುವುದು ಕಷ್ಟಕರವಾಗಿದ್ದಾಗಲೂ ಅದು ಭಗವಂತನ ಅನುಗ್ರಹದಿಂದ ನೆರವೇರುತ್ತದೆ. ಪಾಂಡವರ ಶುದ್ಧವಾದ ಭಕ್ತಿಪೂರ್ಣ ಸೇವೆಯಿಂದಲೂ ಪೂರ್ಣ ಶರಣಾಗತಿಯಿಂದಲೂ ಕೃಷ್ಣನು ಅರ್ಜುನನ ಸಾರಥಿಯಾದನು ಮತ್ತು ಪಾಂಡವರ ದೂತ ಕಾರ್ಯವನ್ನು ವಹಿಸಿದನು. ತನ್ನ ಭಕ್ತರಿಗಾಗಿ ನೆರವೇರಿಸುವ ಈ ಕರ್ತವ್ಯಗಳು ಕೃಷ್ಣನಿಗೆ ತುಂಬ ಪ್ರೀತಿ ಪಾತ್ರವಾದವು. ಏಕೆಂದರೆ ಪರಿಪೂರ್ಣ ಪ್ರೇಮ ಮತ್ತು ಭಕ್ತಿಯಿಂದ ಭಗವಂತನ ಸೇವೆ ಮಾಡುವುದರ ಹೊರತಾಗಿ ಬೇರೆ ನಿಷ್ಠೆ ಇಲ್ಲದ ಶುದ್ಧ ಭಕ್ತನಿಗೆ ಸೇವೆ ಸಲ್ಲಿಸಲು ನಿಷ್ಠೆ ಇಲ್ಲದ ಶುದ್ಧ ಭಕ್ತನಿಗೆ ಹೊರತಾಗಿ ಭಗವಂತನು ಬಯಸುತ್ತಾನೆ. ಕೃಷ್ಣನ ಪ್ರಖ್ಯಾತ ಸ್ನೇಹಿತನೂ ಮತ್ತು ಸೇವಕನೂ ಆದ ಅರ್ಜುನನ ಮೊಮ್ಮಗ ಪರೀಕ್ಷಿತ ಮಹಾರಾಜನು ತನ್ನ ಪಿತಾಮಹನಂತೆ ಕೃಷ್ಣನಲ್ಲಿ ಶುದ್ಧ ಭಕ್ತಿಯನ್ನಿಟ್ಟಿದ್ದನು. ಆದುದರಿಂದಲೇ ಅವನು ನಿಸ್ಸಹಾಯಕನಾಗಿ ತಾಯಿಯ ಗರ್ಭದಲ್ಲಿದ್ದಾಗ ಮತ್ತು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ದಾಳಿಯಾದಾಗ ಅವನ ರಕ್ಷಣೆಗಾಗಿ ಸದಾ ಕೃಷ್ಣನು ಅವನೊಡನಿದ್ದನು. ಭಕ್ತನನ್ನು ಭಗವಂತನು ಯಾವಾಗಲೂ ರಕ್ಷಿಸುವನು. ಆದುದರಿಂದ ಪರೀಕ್ಷಿತನು ನೀಡಿದ ರಕ್ಷಣೆಯ ಭರವಸೆ ಎಂದಿಗೂ ಅರ್ಥಹೀನವಾಗಿ ಇರಲಾರದು. ಧರ್ಮ ಪುರುಷನು ಇದನ್ನು ಒಪ್ಪಿಕೊಂಡನು. ರಾಜನು ತನ್ನ ಶ್ರೇಷ್ಠ ಪದವಿಗೆ ತಕ್ಕಂತೆ ವರ್ತಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿದನು. ಸೊ ಈ ಒಂದು ಭಾವಾರ್ಥದಲ್ಲಿ ತುಂಬ ಮುಖ್ಯವಾಗಿ ಎಷ್ಟೊಂದು ವಿಚಾರಗಳನ್ನು ನಾವಿಲ್ಲಿ ನೋಡಿದ್ದೀವಿ. ಆ ಎಷ್ಟು ವಿಚಾರನ ಜಸ್ಟ್ ಒಂದು 7 ತುಂಬ ಮುಖ್ಯವಾದಂಥ ವಿಚಾರ ಇದೆ. ಅದನ್ನು ನಾನು ಹೇಳ್ತೀನಿ, ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಅದನ್ನು ನಾವೀಗ ಎಂಡ್ ಮಾಡೋಣ. ನೀವು ಭಾವಾರ್ಥ ಕೇಳಿಸ್ಕೊಂಡ್ರೆ ಪ್ರಭುಪಾದರು ಒಂದೊಂದು ಭಾವಾರ್ಥ ಎಷ್ಟು ಚೆನ್ನಾಗಿ ಸರಳವಾಗಿ ನಮಗೆ ಅರ್ಥ ಆಗೋ ರೀತಿ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ಮುಖ್ಯವಾಗಿ ಏನಂದರೆ, ಭಕ್ತ ಪರೀಕ್ಷಿತ್ ಅವನಲ್ಲಿ ಒಂದು ಮಿಥ್ಯಾವಚನ ಅಥವಾ ಅವನು ಸುಳ್ಳು ಮಾತನ್ನು ಅವನು ಹೇಳ್ತಾ ಇಲ್ಲ, ಜೊತೆಲಿ ಅವನಲ್ಲಿ ಗರ್ವ ಇಲ್ಲ. ಗರ್ವದಿಂದ ಹೇಳಿದಂಥ ಮಾತು ಕೂಡ ಇದಲ್ಲ, ಸರಿನಾ? ಎರಡನೇದಾಗಿ ಭಗವಂತನ ಭಕ್ತ ಭಗವಂತನಷ್ಟೇ ಶಕ್ತಿವಂತ. ಯಾವುದರಿಂದ? ಅದು ಭಗವಂತನ ಅನುಗ್ರಹದಿಂದ. ಮೂರನೇದಾಗಿ ಭಕ್ತ ಮಾತು ಏನಾದ್ರು ಕೊಟ್ಟರೆ ಅವನ ಮಾತನ್ನು ಉಳಿಸೋದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ? ಭಕ್ತರು ಒಂದು ಮಾತನ್ನು ಕೊಟ್ಟರೆ ಅದು ಕಷ್ಟ ಆದರೂ ಕೂಡ ಅದನ್ನು ಉಳಿಸೋಕ್ಕೆ ಖುದ್ದಾಗಿ ಭಗವಂತನೇ ಬರ್ತಾನೆ. ನಾಲ್ಕನೇದಾಗಿ ಭಗವಂತನನ್ನು ಹೇಗೆ ಜಯಿಸುವುದು? ಇವರು ಯಾವ ರೀತಿ ಜಯಿಸಿದ್ರು ಭಗವಂತನನ್ನು ಅಂದರೆ ಅದು ಅನನ್ಯ ಭಕ್ತಿ ಮತ್ತು ಅವನ ಮೇಲಿರುವಂತಹ ಶರಣಾಗತಿಯಿಂದ. ಐದನೇದಾಗಿ ಭಗವಂತ ಭಕ್ತನ ಸೇವೆ ಮಾಡಲು ಸದಾ ಇಚ್ಛಿಸುವನು. ಅದಕ್ಕೆ ನಾವು ಎಕ್ಸಾಂಪಲ್ನ ನೋಡಿದ್ವಿ. ಆರನೇದಾಗಿ ಭಗವಂತ ಸದಾ ಭಕ್ತರ ಜೊತೆಯಲ್ಲೇ ಇರ್ತಾರೆ ಮತ್ತು ಭಗವಂತನ ಭಕ್ತರು ಭಗವಂತನ ರಕ್ಷಣೆಯಲ್ಲಿ ಇರ್ತಾರೆ. ಇಷ್ಟನ್ನ ಭಾವಾರ್ಥದಲ್ಲಿ ನಾವು ನೋಡಿದ್ವಿ. ಈಗ ಒಂದೊಂದಾಗಿ ಜಸ್ಟ್ ಒಂದು ಉದಾಹರಣೆ ಮುಖಾಂತರ ನಾವು ಅರ್ಥವನ್ನು ಮಾಡ್ಕೊಳ್ಳೋಣ. ಮೊದಲನೇದಾಗಿ ಭಕ್ತರಿಗೆ ಗರ್ವದಿಂದ ಇಲ್ಲಿ ಪರೀಕ್ಷಿತ್ ಮಹಾರಾಜು ಅವನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದ. ಅವನು ಶಕ್ತಿ ಪ್ರದರ್ಶನ ಮಾಡ್ತಾ ಇಲ್ಲ, ಆದರೆ ಅವನೇನು ಮಾಡ್ತಾ ಇದ್ದಾನೆ? ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ. ಭಕ್ತರಿಗೆ ಯಾವತ್ತೂ ಕೂಡ ಈ ಒಂದು ಗರ್ವ ಆಗಲಿ ಅಥವಾ ಶಕ್ತಿ ಪ್ರದರ್ಶನ ಮಾಡುವಂತಹ ವ್ಯವಸ್ಥೆ ಯಾವತ್ತೂ ಇರೋದಿಲ್ಲ. ಯಾಕಂದರೆ ಭಕ್ತರು ಯಾವಾಗಲೂ ಕೂಡ ವಿನಯಪೂರ್ವಕವಾಗಿ ಇರ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ನ ನೋಡೋಣ. ರಾಮಾಯಣದಲ್ಲಿ ಹನುಮಂತ ದೇವರಿಗೆ ಎಷ್ಟು ಶಕ್ತಿ ಇತ್ತು, ಅದು ಅವ್ರು ಯಾವತ್ತಾದ್ರೂ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ? ಆದರೆ ಭಗವಂತನ ಸೇವೆಗಾಗಿ ಅವ್ರು ಏನು ಮಾಡಿದ್ದಾರೆ? ಅವರು ಯಾವಾಗಲೂ ಕೂಡ ವಿನಯವಾಗಿ ಹನುಮಂತ ದೇವರು ಒಂದು ಮಾತನ್ನು ಹೇಳ್ತಾರೆ. ಅವರು ಹೇಳ್ತಾ ಇದ್ದಾರೆ, ನಾನು ಎಷ್ಟು ಪಾಪಿ ಅಂದರೆ ನನ್ನ ಮುಖ ಕೂಡ ನಾನು ಇನ್ನೊಬ್ಬರಿಗೆ ತೋರಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಒಂದು ಸ್ವಭಾವ ಹನುಮಂತ ದೇವರು. ಆದರೆ ಯಾವಾಗ ಲಂಕೆಗೆ ಒಂದು ಸೇತುವೆಯನ್ನು ಕಟ್ಟಬೇಕಂದ್ರೆ ಯಾರು ಹೇಳಿದ್ದು ನಿನ್ನಲ್ಲಿ ಆ ಒಂದು ಶಕ್ತಿ ಇದೆ ಅಂತ? ಜಾಂಬವಂತ ಮುನಿಗಳು ಹೇಳಿದಾಗ ಆವಾಗ ಅವ್ರು ಏನು ಮಾಡ್ತಾರೆ? ಆ ಒಂದು ಸೇವೆಯನ್ನು ಮಾಡ್ತಾರೆ. ಅಂದರೆ ಅವರಲ್ಲಿ ಗರ್ವ ಇಲ್ಲ, ಶಕ್ತಿ ಪ್ರದರ್ಶನ ಮಾಡುವಂಥ ಒಂದು ಇಚ್ಛೆ ಅವರಲ್ಲಿ ಇಲ್ಲವೇ ಇಲ್ಲ. ಅವರಲ್ಲಿ ಏನಿತ್ತು? ವಿನಯ ಇತ್ತು. ಅದೇ ಪ್ರಕಾರ ಶ್ರೀಲ ಪ್ರಭುಪಾದ್ ಎಷ್ಟೆಲ್ಲ ಅವರು ಈ ಒಂದು ಪ್ರಪಂಚದಲ್ಲಿ ನಾ ಭೂತೋ ನಾ ಭವಿಷ್ಯತ್ ಅಂತಾರೆ. ಆ ಒಂದು ವಯಸ್ಸಲ್ಲಿ ಅವರು ಮಾಡಿರುವಂತಹ ಸೇವೆ, ಅವರು ಮಾಡಿರುವಂತಹ 108 ದೇವಸ್ಥಾನಗಳು, ಪ್ರಪಂಚಾದ್ಯಂತ ಕೃಷ್ಣ ಪ್ರಜ್ಞೆಯ ಪ್ರಚಾರ, ಇಷ್ಟೆಲ್ಲ ಮಾಡಿ ಅವ್ರದ್ದು ಶಕ್ತಿ ಪ್ರದರ್ಶನಕ್ಕಂತ ಅವ್ರು ಯಾವ ಥರ ಹೇಳ್ಕೊಂಡಿದ್ದಾರೆ ನೋಡಿದ್ರೆ ನನ್ನ ಶಕ್ತಿ ಎಷ್ಟಿದೆ. ಇವತ್ತು ನಾವೆಲ್ಲ ನೋಡ್ತೀವಲ್ಲ, ಏನಾದ್ರು ಸ್ವಲ್ಪ ಮಾಡಿದರೆ, ನಾವೇ ಸ್ವಲ್ಪ ಮಾಡಿದರೆ ಹೇಳ್ತಾ ಇರ್ತೀವಲ್ಲ, ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ, ಎಷ್ಟೆಷ್ಟೋ ಮಾಡಿದೆ ನಾವು ಯಾವಾಗಲೂ ಹೇಳ್ಕೊತೀವಿ.
ಭಕ್ತಿ ಅನ್ನೋ ಹೆಸರಲ್ಲಿ ಯಾವಾಗವಾಗ ನಮ್ಮನ್ನು ನಾವು ಹೊಗಳ್ಕೊತಾನೆ ಇರ್ತೀವಿ. ಆದರೆ ಶ್ರೀಲ ಪ್ರಭುಪಾದ್ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರು ಅದನ್ನು ಈ ಎಲ್ಲ ಒಂದು ಇದನ್ನು ಯಾರಿಗೆ ಅರ್ಪಣೆ ಮಾಡ್ತಾರೆ? ಅವರು ತಮ್ಮ ಗುರುಗಳಿಗೆ. ಮೊದಲನೇದಾಗಿ ನಮ್ಮ ಗುರುಗಳಿಗೆ, ಎರಡನೇದಾಗಿ ಇಷ್ಟೆಲ್ಲ ಯಶಸ್ಸನ್ನು ಅವ್ರು ಯಾರಿಗೆ ಅರ್ಪಣೆ ಮಾಡ್ತಾರೆ? ಒಂದು ಗುರುಗಳಿಗೆ, ಇನ್ನೊಂದು ಅವರ ಶಿಷ್ಯಂದರಿಗೆ. ಯಾಕಂದರೆ ನನಗೋಸ್ಕರ ಇಡೀ ಜೀವನವನ್ನೇ ಕೊಟ್ಟು ಅವರೆಲ್ಲ ಬಂದು ಇಷ್ಟೆಲ್ಲ ಸೇವೆ ಮಾಡಿದಾರಲ್ಲ, ಇಷ್ಟೆಲ್ಲ ಬೆಳೆಸಿದಾರಲ್ಲ. ಹಾಗಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಒಂದು ಇದನ್ನು ಕೃತಜ್ಞತೆಯನ್ನು ಅವ್ರಿಗೆ ಅದನ್ನು ಅರ್ಪಣೆಯನ್ನು ಮಾಡ್ತಾರೆ. ಅಂದರೆ ವಿಚಾರ ಏನಂದರೆ ಅವರು ಶಕ್ತಿ ಪ್ರದರ್ಶನ ಮಾಡೋದಿಲ್ಲ, ಅದೇ ಪ್ರಕಾರವಾಗಿ ಅವರು ಗರ್ವದಿಂದನೂ ನಡ್ಕೊಳ್ಳೋದಿಲ್ಲ. ಅದನ್ನೇ ಪರೀಕ್ಷಿತ್ ಮಹಾರಾಜ್ ಕೂಡ ಇಲ್ಲಿ ಮಾಡಿದ್ರು. ಎರಡನೇದಾಗಿ ಭಗವಂತನ ಭಕ್ತ ಭಗವಂತನಷ್ಟೇ ಶಕ್ತಿವಂತ. ಇಲ್ಲಿ ಎತ್ತು ಸಂದೇಹ ಪಡ್ತಾ ಇಲ್ಲ, ಅವ್ರಿಗೆ ಗೊತ್ತು ಯಾವ ಪ್ರಕಾರವಾಗಿ ಭಗವಂತ ನಿನ್ನನ್ನು ಕಾಪಾಡ್ದೋ, ನೀನು ನನ್ನನ್ನು ಹಾಗೆ ಕಾಪಾಡ್ದೆ, ಯಾಕೆ ನೀನು ಭಗವಂತನಷ್ಟೇ ಶಕ್ತಿಶಾಲಿ. ಅದಕ್ಕೂ ಕೂಡ ನಾವು ನೋಡ್ಬೋದಲ್ಲ, ಎಷ್ಟೋ ಸರಿ ಏನಾಗುತ್ತಂದರೆ ಭಗವಂತನ ಅನುಗ್ರಹದಿಂದ ಅದು ಕೂಡ ದೇವತೆಗಳಿಗಿಂತ ಭಗವಂತನಿಗಿಂತ ಭಕ್ತರೇ ತುಂಬ ಶ್ರೇಷ್ಠ ಆಗಿರ್ತಾರೆ, ಶಕ್ತಿಶಾಲಿ ಆಗಿರ್ತಾರೆ. ಈಗ ಲಂಕೆಗೆ ಸೇತುವೆಯನ್ನು ಕಟ್ಟಿದ್ದಾರೋ ಹನುಮಂತ ದೇವರು, ಭಗವಂತನೇ ಕಟ್ಬೋದಾಗಿತ್ತಲ್ಲ. ಭೀಷ್ಮದೇವರು ಪರಶುರಾಮನ ಹತ್ರ ಯುದ್ಧವನ್ನು ಮಾಡ್ತಾರೆ. ಎಷ್ಟು ಯುದ್ಧವನ್ನು ಮಾಡಿದ್ರು ಕೂಡ 18 ದಿನಗಳ ಕಾಲ ಯುದ್ಧವನ್ನು ಮಾಡಿದ್ರು ಕೂಡ ಅವರು ಅವ್ರನ್ನ ಸೋಲ್ಸೋಕ್ಕಾಗೋದಿಲ್ಲ, ಅವ್ರಿಗೆ ಅಷ್ಟು ಶಕ್ತಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಇದನ್ನು ಅರ್ಥವನ್ನು ಮಾಡ್ಕೋಬೋದು. ಮೂರನೇದಾಗಿ ಭಗವಂತ ಭಕ್ತನ ಮಾತನ್ನು ಉಳಿಸೋದಕ್ಕೋಸ್ಕರ ಏನು ಮಾಡ್ತಾರೆ? ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ಭಕ್ತನ ಮಾತನ್ನು ಭಗವಂತ ಅದನ್ನು ನಡೆಸ್ಕೊಡ್ತಾನೆ. ಇದಕ್ಕೊಂದು ಎಕ್ಸಾಂಪಲ್ ನೀವು ಕೊಡಿ. ಹಾಂ, ಕೃಷ್ಣ ಶಸ್ತ್ರ ಇಡಲ್ಲ ಅಂತ ಅವರು ಪ್ರಮಾಣ ಮಾಡಿದ್ದಾರೆ. ಆದರೆ ಭೀಷ್ಮದೇವರ ಮಾತು ಏನಾಗಿದೆ ಅಂದರೆ ನಾನು ಶಸ್ತ್ರ ಇಡಿಸ್ತೀನಿ ಇಲ್ಲ. ಸೊ ಅವರ ಮಾತು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಹೇಳಿ ಕೃಷ್ಣ ಶಸ್ತ್ರವನ್ನು ಅಂದರೆ ಭಗವಂತ ನೋಡಿ ಎಷ್ಟು ಬೆಸ್ಟ್ ಎಕ್ಸಾಂಪಲು. ಅವನು ಮಾತು ಬೇಕಾದ್ರೆ ಅವನು ತಪ್ಪು ಬಿಡ್ತಾನಂತೆ, ಆದರೆ ಭಗವಂತ ಭಕ್ತ ಕೊಟ್ಟಿರೋ ಮಾತನ್ನು ಅವನು ಯಾವತ್ತೂ ತಪ್ಪಿಸೋದಿಲ್ಲ ಅನ್ನೋದೊಂದು ಒಳ್ಳೆ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್, ಅವನು ಹೇಳ್ದೆ ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅಂದರೆ ಹೌದು ಕಂಬದಲ್ಲಿ ಇದ್ದಾರೆ ಅಂದರೆ ಭಗವಂತ ಕಾಯ್ತಾ ಇದ್ದಂತೆ, ಇವನು ಎಲ್ಲಿ ಹೇಳ್ತಾನೆ ಅಲ್ಲಿ ನಮ್ಮ ಪ್ರಕಟ ಆಗಬೇಕು ಅಂತ. ಸೊ ಆ ಪ್ರಕಾರ. ಇನ್ನೊಂದು ಎಕ್ಸಾಂಪಲು, ಯಾವಾಗ ಅರ್ಜುನ ಅಭಿಮನ್ಯು ಸಂಹಾರ ಆಗಿರುತ್ತೆ, ಆವಾಗ ಸಡನ್ನಾಗಿ ಕೋಪದಲ್ಲಿ ಒಂದು ಒಂದು ಮಾತು ಕೊಟ್ಬಿಡ್ತಾರೆ. ಏನಂತ? ಏನಾದರೂ ಆಗಲಿ ನಾಳೆ ಸಂಜೆ ಸೂರ್ಯಾಸ್ತ ಆಗೋಷ್ಟರಲ್ಲಿ ಜಯದ್ರಥನನ್ನು ನಾನು ಸಂಹಾರ ಮಾಡೇ ಮಾಡ್ತೀನಿ ಅಂತ. ಜಯದ್ರಥ ಎಲ್ಲಿದ್ದ ಗೊತ್ತಾ? ಎಲ್ಲ ಅತಿರಥ ಮಹಾರಥ ಸಾರಥಗಳು ಎಲ್ಲರೂ ಕೂಡ ಈ ಮಾತನ್ನು ಕೇಳಿಸ್ಕೊಂಡ್ರಲ್ವಾ, ಫುಲ್ ಪ್ರೊಟೆಕ್ಷನ್. ಮತ್ತು ತುಂಬ ದೂರದಲ್ಲಿದ್ದಾನೆ, ಕಣ್ಣಿಗೆ ಕಾಣದಷ್ಟು ದೂರದಲ್ಲಿ ಜಯದ್ರಥ ಇದ್ದಾನೆ. ಅವನನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅತಿರಥ ಮಹಾರಥರು, ಭೀಷ್ಮದೇವರು, ದುರ್ಯೋಧನ, ಕರ್ಣ ಎಲ್ಲರೂ ಕೂಡ ಇದ್ದಾರೆ. ಮಾತೇನೋ ಹೇಳ್ಬಿಟ್ಟ, ಮಾತನ್ನು ಹೇಳಿದ್ಮೇಲೆ ಅರ್ಜುನ ರಾತ್ರಿ ಫುಲ್ಲು ಗಾಢವಾದಂಥ ನಿದ್ರೆಯಲ್ಲಿದ್ದಂತೆ. ಅರ್ಜುನ ಕೇಳಿದಂತೆ, ಕೃಷ್ಣ ಮಾತು ಕೊಟ್ಬಿಟ್ಟಿದ್ಯಾ, ನಾಳೆ ಅವನ್ನ ಸಂಹಾರ ಮಾಡೇ ಮಾಡ್ತೀನಿ ಅಂತ. ಮಾಡಿಲ್ಲ ಅಂದರೆ ಇನ್ನೊಂದು ಬೇರೆ ಮಾತು ಕೊಟ್ಟಿದ್ಯಾ, ಏನದು? ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ಈಗ ಬಿಕ್ಕಟ್ಟಿಗೆ ಸಿಗಾಕೊಂಡಿದ್ದಾರು ಕೃಷ್ಣ. ಅರ್ಜುನಿಗೆ ಹೇಳಿದ್ರಂತೆ, ಮಾತು ಕೊಟ್ಟಿದ್ಯಪ್ಪ, ಏನು ಹಿಂಗೆ ಮಲ್ಕೊಂಡಿದ್ಯಾ? ಮಾತು ಕೊಡೋದು ನನ್ನ ಜವಾಬ್ದಾರಿ, ಅದನ್ನು ಉಳಿಸ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಂದರೆ. ಆವಾಗ ಕೃಷ್ಣ ಏನು ಮಾಡ್ದ ಅಂದರೆ, ಅಂಥ ಸಮಯದಲ್ಲೂ ಕೂಡ ಭಕ್ತನ ಮಾತನ್ನು ಉಳಿಸೋದಕ್ಕೋಸ್ಕರ ಆ ಸೂರ್ಯನನ್ನೇ ಏನು ಮಾಡಿದ್ರು? ಮರೆಮಾಚಿ ಅವನ ಮಾತನ್ನು ಅವ್ರು ಏನು ಮಾಡಿದ್ರು? ಉಳಿಸ್ಕೊಂಡ್ರು. ಹಾಗಾಗಿ ಅವನು ಭಗವಂತ ಭಕ್ತ ವತ್ಸಲ, ಭಕ್ತ ಪರಾಧೀನ ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಭಗವಂತನಿಗೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ ಧರ್ಮ ಪರೀಕ್ಷಿತ ಮಹಾರಾಜನ. ನಾಲ್ಕನೇದಾಗಿ ಏನಂದರೆ, ಭಗವಂತ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಅದನ್ನು ಹೇಗೆ ನಾವು ಗಳಿಸೋದು? ಎರಡು ಕಾರಣ. ಭಗವಂತನನ್ನು ನಾವು ಪಡೆಯೋದಕ್ಕೆ ಎರಡು ಮುಖ್ಯವಾದಂಥ ಕಾರಣ ಯಾವುದು? ಒಂದು ಅನನ್ಯವಾದಂಥ ಭಕ್ತಿ, ಅನ್ಯಾಭಿಲಾಷಿತ ಶೂನ್ಯಂ ಭಕ್ತಿ. ಎರಡನೇದಾಗಿ ಶರಣಾಗತಿ. ಐದನೇದಾಗಿ ಭಗವಂತ ಯಾವಾಗಲೂ ಕೂಡ ಭಕ್ತರ ಸೇವೆಯನ್ನು ಮಾಡೋದಕ್ಕೆ ಅವ್ರು ಯಾವಾಗಲೂ ಇಚ್ಛೆ ಪಡ್ತಾ ಇರ್ತಾರೆ. ಇದು ತುಂಬ ವಿಶೇಷವಾದಂಥ ಒಂದು ಗುಣ ಭಗವಂತನದು. ಸಾಮಾನ್ಯ ನಾವು ಯಾವಾಗಲೂ ಹೇಳ್ತೀವಲ್ವ, ನಾವು ಸ್ವಲ್ಪ ದೊಡ್ಡವರು ಆಗ್ತಾ ನಾವು ಸೇವೆ ಮಾಡೋಕ್ಕೆ ಇಚ್ಛೆ ಪಡೋಲ್ಲ. ಏನು ಮಾಡ್ತೀವಿ? ಸೇವೆ ತಗೊಳ್ಳೋಕೆ ಇಚ್ಛೆ ಪಡ್ತೀವಿ, ಹೌದಲ್ಲ? ಈಗ ಪ್ರಧಾನಮಂತ್ರಿ ಮೋದಿಯವ್ರನ್ನ ಬಂದ್ಬಿಟ್ಟು ಸ್ವಲ್ಪ ನಮ್ಮ ಮನೆ ತೊಳೀರಿ, ಕಾರ್ ತುಂಬ ಗಲೀಜಾಗಿದೆ,
ನಾನು ಅಂದ್ಕೊಂಡೆ ತುಂಬ ಗಲೀಜಾಯಿತು, ಹೋಗ್ತಾ ಪ್ರಾರ್ಥನಾ ನಂದನ ಕರ್ಕೊಂಡು ಸೇವೆ ಮಾಡಿಸ್ಬೋಣ ಅಂತ. ನಾವು ಆ ಥರ ಯೋಚನೆ ಮಾಡ್ತೀವಿ. ಅಥವಾ ಅವ್ರು ಬಂದು ನಮ್ಮ ಮನೆ ಪಾತ್ರೆ ತೊಳಿರಿ ಅಂತ ತೊಳಿತಾರಾ, ನಮ್ಮ ಮನೇಲಿ ಒಂದು ಹಸ ಆಯ್ತು ಬಂದು ತೊಳಿರಿ ಅಂತ ತೊಳಿತಾರಾ? ಆದರೆ ಭಗವಂತ ಹೂವು ತರುವರ ಮನೆಗೆ ಹುಲ್ಲ ತರುವ ಆ ಭಗವಂತ ಈ ಪಾಂಡವರಿಗಾಗಿ ಎಷ್ಟೆಲ್ಲ ಸೇವೆಗಳನ್ನು ಮಾಡ್ದ. ಎಕ್ಸಾಂಪಲ್ ಆಗಿ ಒಂದೊಂದೇ ಹೇಳ್ತಾ ಹೋಗಿ. ಏನೆಲ್ಲ ಮಾಡಿದ್ರು? ಅವ್ರ ಮನೇಲಿರುವಂತಹ ಕುದುರೆನ ಭಗವಂತನೇ ತೊಳಿತಾ ಇದ್ದ. ಆಮೇಲೆ ಇನ್ನೇನೇನು ಮಾಡಿದ್ರು? ರಾಜಸೂಯ ಯಾಗದಲ್ಲಿ ಎಂಥ ಸೇವೆ ತಗೊಂಡಿದ್ದು ಭಗವಂತ? ಎಂಜಿಲೆ ಎಲೆಯನ್ನೇ ಎತ್ತುವಂಥ ಸೇವೆ ಭಗವಂತ ತಗೊಂಡಿದ್ದು. ಆಮೇಲೆ ದೂರ್ವಾಸ ಮುನಿಗಳು ಬಂದಾಗ ಅವ್ರಿಗೋಸ್ಕರ ಅವರ ಹಸುವನ್ನ ಇವ್ರು ನೀಗಿಸಿದ್ರು. ಆಮೇಲೆ ಏನೇಳಿ ಅಕ್ಷಯ ಪಾತ್ರೆಯನ್ನ ಕೊಡ್ತಾರೆ. ಆಮೇಲೆ ಮಾನವನ್ನ ಉಳಿಸ್ತಾರೆ. ಶ್ರೀಮದ್ ಭಾಗವತದಲ್ಲಿ 16ನೇ ಅಧ್ಯಾಯ, ನೀವು ಇಲ್ಲ ಆಲ್ರೆಡಿ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತೀರ. ಆ ಭಗವಂತ ಭಕ್ತರಿಗೋಸ್ಕರ ಏನೆಲ್ಲ ಸೇವೆ ಮಾಡಿದನೆಂದ್ರೆ, ವಿಶ್ವವೆಲ್ಲ ಯಾರಿಗೆ ವಿಧೇಯವಾಗಿದೆಯೋ ಅಂತಹ ಶ್ರೀಕೃಷ್ಣನು ತನ್ನ ನಿರ್ವಾಜ್ಯ ಅನುಗ್ರಹದಿಂದ ಸಾರಥಿಯಾಗಿ ಯಾರಿಗೆ? ಅರ್ಜುನನಿಗೆ. ಸಭಾಧ್ಯಕ್ಷನಾಗಿ ಎಲ್ಲಿ? ರಾಜಸೂಯ ಯಾಗದಲ್ಲಿ. ಸಖನಾಗಿ ಯಾರಿಗೆ? ಅರ್ಜುನನಾಗಿ. ದೂತನಾಗಿ ಯಾವಾಗ? ಸಂಧಿ ಮಾಡುವಾಗ. ದೂತನಾಗಿ. ರಾತ್ರಿ ಕಾವಲುಗಾರನಾಗಿ. ಯಾರಿಗೋಸ್ಕರ? ಯಾರಾದ್ರೂ ಬಂದ್ಬಿಟ್ಟು ಏನಾದ್ರು ಕಾವಲುಗಾರನಾಗಿ ಭಗವಂತ ಏನ್ ಮಾಡಿದ? ಅವರೆಲ್ಲ ಮಲಗಿದ್ರೆ ಇವ್ರು ನಿಂತಿದ್ದಂತೆ. ಅವಲ್ಲಿ ಅರ್ಜುನ ಮಲಗಿದ್ನಲ್ಲ ಮಾತು ಕೊಟ್ಬಿಟ್ಟು, ಕೃಷ್ಣ ಇದ್ದಿದ್ರಲ್ಲ ಆ ಥರನಾಗಿ. ಹೀಗೆ ಅನೇಕ ಹುದ್ದೆಗಳನ್ನು ಒಪ್ಪಿಕೊಂಡು ಪಾಂಡವರ ಅಪೇಕ್ಷೆಯನ್ನು ಅನುಸರಿಸಿ ಅವರ ಸೇವಕನಂತೆ ನಡೆಯುತ್ತಾ ಕಿರಿಯನಂತೆ ಅವರಿಗೆ ನಮಸ್ಕರಿಸುತ್ತಾ, ಸೇವೆ ಮಾತ್ರ ಅಲ್ಲ, ಧರ್ಮರಾಜ ಯಾವಾಗ ಬರ್ತೋ ಅವ್ರಿಗೆಲ್ಲ ನಮಸ್ಕಾರ. ಅವ್ರು ಬಂದಿದ ತಕ್ಷಣ ಕೂತಿರುವ ಕೃಷ್ಣ ಎದ್ದು ನಿಂತು ನಮಸ್ಕಾರ ಮಾಡೋರು. ನಂತರ ಈ ರೀತಿಯ ಸೇವೆಯನ್ನು ಸಲ್ಲಿಸಿ ಇದನ್ನು ಕೇಳಿದ ಪರೀಕ್ಷಿತ ಮಹಾರಾಜನಿಗೆ ಕೃಷ್ಣನ ಚರಣಾರವಿಂದಗಳಲ್ಲಿ ಭಕ್ತಿ ಹುಟ್ಟಿತು. ಅಂದರೆ ಭಗವಂತ ಸೇವೆಯನ್ನು ಮಾಡೋದು ಎಷ್ಟು ಆಸೆ ಇದೆ. ಇಲ್ಲೊಂದು ಒಂದು ಒಂದು ಪಾಠವನ್ನು ನಾವೇನು ಕಲಿಬೋದು ಗೊತ್ತಾ? ಯಾವಾಗಲೂ ಕೂಡ ಅರ್ಥ ಮಾಡಿ, ಸೇವೆ ಮಾಡೋದ್ರಲ್ಲೇ ಏನಿದೆ? ಆನಂದ ಇದೆ. ಸೇವೆ ತಗೊಳ್ಳೋದ್ರಲ್ಲಿ ಆನಂದ ಇಲ್ಲ. ಹಾಗಾಗಿ ಯಾವಾಗಲೂ ಕೂಡ ನಮ್ಮ ಪರಂಪರೆಯಲ್ಲಿ ಅಂದರೆ ಯಾವಾಗಲೂ ನಾವೇನು ಮಾಡಬೇಕು? ಸೇವೆಯನ್ನು ಮಾಡಬೇಕು. ನೀವೆಲ್ಲ ಇದು ಅನುಭವ ತಂದೆ. ನೀವು ಯಾವಾಗ ಹೆಚ್ಚೆಚ್ಚು ಸೇವೆ ಮಾಡ್ತಾರೆ ನಿಮ್ಮಂತ ತುಂಬ ಖುಷಿ ಇರುತ್ತೆ. ದೇವಸ್ಥಾನಕ್ಕೆ ಬರೋಕ್ಕೆ ಖುಷಿ ಇರುತ್ತೆ. ದೇವಸ್ಥಾನದಲ್ಲಿ ಲವಲವಿಕೆಯಿಂದ ಇರ್ತಾರೆ. ಯಾಕೇಳಿ? ಸೇವೆ ಮಾಡ್ತಾ ಇರ್ತಾರೆ. ಸೇವೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಹೇಳಿ? ಅಷ್ಟು ಲವಲವಿಕೆ ಬರೋದು. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ತಾಯಿ ಇದೆ, ಒಂದು ಮಗು ಇದೆ. ಇಲ್ಲಿ ಸೇವೆ ಮಾಡೋರು ಯಾರು? ಸೇವೆ ತಗೊಳ್ಳೋರು ಯಾರು? ತಾಯಿ ಸೇವೆ ಮಾಡ್ತಾನೆ ಇರ್ತಾಳೆ. ಸೇವೆ ತಗೋತಾ ಇರೋದು ಯಾರು? ಮಗು. ಆದರೆ ಯಾರು ತುಂಬ ಆನಂದ ಪಡ್ತಾರೆ ಗೊತ್ತಾ? ತಾಯಿನೇ ಆನಂದ ಪಡ್ತಾರೆ. ಮಲಮೂತ್ರ ಕ್ಲೀನ್ ಮಾಡುವಾಗ, ಆ ಮಲಗಿದಾಗ ಎದ್ದಾಗ, ಸ್ನಾನ ಮಾಡಿಸುವಾಗ ಎಷ್ಟು ಸೇವೆನ ಮಾಡ್ತಾನೆ. ಮಗು ಆಡ್ತಾ ಇರುತ್ತೆ, ಅಮ್ಮ ಆನಂದ ಪಡ್ತಾನೆ ಇರ್ತಾರೆ. ಅದೇ ತೆರನಾಗಿ ನಾವು ಭಕ್ತಿ ಸೇವೆಯಲ್ಲಿ ಬಂದಮೇಲೆ ಯಾವಾಗಲೂ ಕೂಡ ಶ್ರೀ ರಾಧಾ ಮಾಧವ ಅಷ್ಟಸಖಿ ವೃಂದಕ್ಕೆ ಹೆಚ್ಚೆಚ್ಚು ನಾವು ಏನು ಮಾಡಬೇಕು? ಸೇವೆಗಳನ್ನು ಮಾಡಬೇಕು. ಅಷ್ಟನ್ನು ಹೇಳ್ತಾ ಇವತ್ತಿನ ಪ್ರವಚನವನ್ನು ಇಲ್ಲಿಗೆ ನಾವು ಮುಕ್ತಾಯವನ್ನು ಮಾಡೋಣ. ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ. ಏನಾದ್ರು ಇವತ್ತಿನ 3 ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳಿದ್ರೆ, ಅಥವಾ ಏನಾದ್ರು ಕಾಮೆಂಟ್ಸ್ ಇದ್ದರೆ, ಅಥವಾ ಏನಾದ್ರು ಟೇಕ್ಅವೇ ಇದ್ದರೆ ಹೇಳ್ಬೋದು. ಯಾವ ಪಾಯಿಂಟ್ ನಿಮಗೆ ತುಂಬ ಇಷ್ಟ ಆಯಿತು, ಯಾವುದನ್ನ ನೀವು ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬಹುದು, ಅಥವಾ ಏನಾದ್ರು ಪ್ರಶ್ನೆಗಳು? ಫಸ್ಟ್ ಆಡಿಯನ್ಸ್. ಎಸ್ ಮಾತಾಜಿ. ಎಷ್ಟೇ ದೊಡ್ಡವರಾದರೂ ಕೂಡ ನಾವು ಸೇವೆ ಮಾಡ್ತಾ ಇರಬೇಕು ಅನ್ನೋದು ತುಂಬ ಮುಖ್ಯವಾದಂಥ ವಿಚಾರ. ಹಾಗಾಗಿ ದಾಸರು ಯಾವಾಗಲೂ ಹೇಳ್ತಾರೆ, ನಾನು ಯಾವಾಗಲೂ ದಾಸ 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 ದಾಸಾನು ಮನೆಯ ಪುಣ್ಯ ದಾಸ. ನಾವು ದಾಸರಾಗಿದ್ರೇ ತುಂಬ ಆನಂದವಾಗಿರ್ತೀವಿ. ನಾವು ಬಾಸ್ ಅಂದ್ಕೊಂಡ್ರೆ ಎಲ್ಲ ಸಮಸ್ಯೆ ಬರುತ್ತೆ. ಥ್ಯಾಂಕ್ ಯು ಮಾತಾಜಿ, ಒಳ್ಳೆ ಪಾಯಿಂಟ್ನ ನೀವು ಪಾಯಿಂಟ್ ಔಟ್ ಮಾಡಿದ್ದೀರಿ. ಮತ್ತು ಬೇರೆ ಯಾರಿಗಾದರೂ? ಸಾಮಾನ್ಯ ಧರ್ಮ ತುಂಬ ಇಂಪಾರ್ಟೆಂಟ್. ಇಷ್ಟು ಧರ್ಮಗಳಲ್ಲಿ ನಿಮ್ಮ ಹೆಸರು? ಗಂಧರ್ವ. ಗಂಧರ್ವ. ಸಾಮಾನ್ಯ ಧರ್ಮ ತುಂಬ ತುಂಬ ಇಂಪಾರ್ಟೆಂಟ್. ಓಕೆನಾ? ಸಾಮಾನ್ಯ ಧರ್ಮ ಅಂದರೆ ಏನಂತ ಎಲ್ಲ ಗೊತ್ತಾಯ್ತಲ್ವಾ? ಸೊ ಅದನ್ನ ಯಾರು ಕೂಡ ನೆನಪು ಮಾಡ್ಕೊಳ್ಳಿ, ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಗಂಧರ್ವ. ಎಸ್ ಮಾತಾಡಿ. ಭಗವಂತ ಭಕ್ತರ ಸಂಘದಲ್ಲಿ ಇಲ್ಲ ಅಂದರೆ ಭಗವಂತನ ಬಗ್ಗೆನೂ ಗೊತ್ತಾಗಲ್ಲ, ಭಗವಂತನ ಮೇಲೆ ಪ್ರೇಮ ಕೂಡ ಬರಲ್ಲ.
ಈಗ ನೋಡಿ ಭಗವಂತ ಎಷ್ಟು ಭಕ್ತ ಪರಾಧೀನ, ಭಕ್ತ ವತ್ಸಲ ಅನ್ನೋದು ಭಕ್ತರ ಸಂಘದಲ್ಲಿ ಬಂದರೆ ಅದು ನಮ್ಗೆ ಗೊತ್ತಾಯ್ತು ಅನ್ನೋದು ಮಾತಾಜಿ ಆ ಒಂದು ಭಕ್ತರ ಸಂಘದ ಇಂಪಾರ್ಟೆನ್ಸ್ನ ಹೇಳಿದ್ದಾರೆ. ಥ್ಯಾಂಕ್ ಯು ಮಾತಾಜಿ. ನಿಮ್ಮ ಹೆಸರು ಮಾತಾಜಿ? ಜಯಶ್ರೀ ಮಾತಾಜಿ. ಥ್ಯಾಂಕ್ ಯು. ಓಕೆ, ಹೇಗೆ ಅನಿಸ್ತಿದೆ ಮಾತಾಜಿ? ಓಕೆ, ಶ್ರೀ ಜಗನ್ನಾಥ ಬಲದೇವ ಸುಭದ್ರಮಯ್ಯ ಕಿ, ಶ್ರೀಲ ಪ್ರಭುಪಾದ ಕಿ, ಇಸ್ಕಾನ್ ಅನ್ನಪೂರ್ಣೇಶ್ವರ ನಗರ ಭಕ್ತ ವೃಂದ ಕಿ. ಥ್ಯಾಂಕ್ ಯು. ಇಲ್ಲಿಗೆ ಅವಕಾಶ ಕೊಡಲಿಲ್ಲ. ಹಾಂ, ನಾನು ಹೇಳಿ. ಕೆಲವು ಸಲ ನಾವು ನಮ್ಮ ಒಂದು ವಿಶ್ವಾಸ, ನಮ್ಮ ಶಕ್ತಿ ಅಥವಾ ನಮ್ಮ ತಾಕತ್ತನ್ನು ಪ್ರದರ್ಶಿಸಬೇಕಾಗಿ ಯಾಕಂದ್ರೆ ನಾವು ಬೇಕಾಗಿದ್ದೀವಿ, ನಾವೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗ್ತದೆ, ನಮ್ಗೆ ಇನ್ನೂ ಹಾಕೊಂಡು ತುಳಿತಾರೆ. ಸೊ ಅದರಿಂದ ಆದರೆ ಮಾಡೋದು ತಪ್ಪ ಸರಿನಾ, ಯಾವ ರೀತಿ ಮಾಡ್ತೀವಿ ಅನ್ನೋದು ಬೇರೆ ಪ್ರಶ್ನೆ. ದುರಹಂಕಾರದಾಗ ಕಾಣ್ಬೋದು, ಅಥವಾ ನಾವು ಮಾತುಗಳಲ್ಲಿ ಏನೋ ಒಂದು ಆತ್ಮವಿಶ್ವಾಸ ಜಾಸ್ತಿ ಇರ್ಬೋದು. ಅದು ಮಾಡೋದ್ರಿಂದ ತಪ್ಪ ಸರಿನಾ, ಅದು ಯಾವ ರೀತಿ ಮಾಡಬೇಕು? ಒಳ್ಳೆ ಪ್ರಶ್ನೆ. ನಾವೊಂದು ಹೇಳಿದ್ವಿ, ಭಕ್ತರು ಯಾವತ್ತೂ ಕೂಡ ಶಕ್ತಿ ಪ್ರದರ್ಶನವನ್ನ ಮಾಡಲ್ಲ ಅಂತ. ಆದರೆ ಶಕ್ತಿ ಪ್ರದರ್ಶನ ಮಾಡುವಂಥ ಸಂದರ್ಭ ಬಂದ್ಬಿಡುತ್ತೆ, ಅವ ನಾವು ಮಾಡಬೇಕಾ ಮಾಡಬಾರ್ದು. ಅದಕ್ಕೆ ಒಂದು ಎಕ್ಸಾಂಪಲ್ ನಾವು ತಗೊಂಡ್ವಿ, ಅರ್ಜುನ ಒಬ್ಬ ಶುದ್ಧ ಭಕ್ತ. ಆದರೆ ಅವ್ರು ಯುದ್ಧವನ್ನು ಮಾಡಲೇಬೇಕಾಗಿತ್ತು, ಶಕ್ತಿ ಪ್ರದರ್ಶನ ಅವರು ಮಾಡಲೇಬೇಕು. ಸೊ ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು, ತುಂಬ ಸಮಸ್ಯೆಗಳು, ಅಧರ್ಮ ಏನಾಗ್ತಿತ್ತು, ಮೇಲೆ ಬರ್ತಿತ್ತು. ಅದೇ ಪ್ರಕಾರವಾಗಿ ಹನುಮಂತ ದೇವರು ಅವ್ರ ಶಕ್ತಿ ಪ್ರದರ್ಶನವನ್ನು ಯಾವಾಗ ಮಾಡಿದ್ರು? ಭಗವಂತನಿಗಾಗಿ ಮಾಡಿದ್ರು. ಅದೇ ಪ್ರಕಾರವಾಗಿ ಇಲ್ಲಿ ವಿಚಾರ ಏನಂದರೆ, ನಮ್ಮ ಶಕ್ತಿಯನ್ನು, ನಮ್ಮ ಈ ಒಂದು ಇದನ್ನು ಯಾವಾಗ ಪ್ರದರ್ಶನ ಮಾಡಬೇಕಂದ್ರೆ, ಒಂದು ಭಗವಂತನ ಸೇವೆಗೆ, ಎರಡನೇದಾಗಿ ಆಪತ್ಕಾಲದಲ್ಲಿ. ಇವಾಗ ನಮ್ಮ ಮನೆಗೆ ಯಾರೋ 4 ಜನ ಬಂದಿದ್ದಾರೆ, ಡಕಾಯಿತರು ಬಂದಿದ್ದಾರೆ ಅಂದ್ಕೊಳ್ಳಿ. ಡಕಾಯಿತರೆಲ್ಲ ಬಂದ್ಬಿಟ್ಟು ನಮ್ಮ ಮನೆಯವ್ರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಮನೆ ವಸ್ತುಗಳೆಲ್ಲ ತಗೊಂಡೋಗ್ತಾ ಇದ್ದಾರೆ. ನಾನೊಬ್ಬ ಭಕ್ತ, ನಾನು ಶಕ್ತಿ ಪ್ರದರ್ಶನ ಮಾಡಲ್ಲ, ಕೈಯಲ್ಲಿ ಗನ್ ಐತೆ, ಈ ಕೈಯಲ್ಲಿ ಕೋಲ್ ಐತೆ, ಆದರೂ ನಾನು ಏನು ಮಾಡೋದು ಅಂತ ಕೂತ್ಕೊಂಡ್ರೆ ಅದು ಮೂರ್ಖತನ ಆಗುತ್ತೆ. ಯಾವಾಗ ಪ್ರದರ್ಶನ ಮಾಡಬೇಕಂದ್ರೆ, ಯಾವಾಗ ಅಧರ್ಮ ಇರುತ್ತಲ್ವಾ ಆಗ ಪ್ರದರ್ಶನ ಮಾಡಲೇಬೇಕು. ಸೊ ಹಾಗಾಗಿ ಪ್ರಭುಗಳು ಹೇಳಿದಂಗೆ ಯಾವಾಗ ನಾವು ಶಕ್ತಿ ಪ್ರದರ್ಶನ ಮಾಡಬೇಕಂದ್ರೆ, ಒಂದು ಭಗವಂತನಿಗಾಗಿ, ಇನ್ನೊಂದು ಆಪತ್ಕಾಲದಲ್ಲಿ, ಇನ್ನೊಂದು ಧರ್ಮದ ರಕ್ಷಣೆಗಾಗಿ ಶಕ್ತಿ ಪ್ರದರ್ಶನವನ್ನು ಮಾಡಲೇಬೇಕು. ನಮ್ಮ ಕೈಲಿ ಇರೋಷ್ಟು, ನಮ್ಮ ಕೈಲಿ ಎಷ್ಟಿದೆ ಅಷ್ಟು ಪ್ರಯತ್ನ ಅಂತ ನಾವು ಮಾಡಲೇಬೇಕು. ಅದು ಸರಿಯಾದಂತಹ ಸೂಕ್ತವಾದಂಥ ಸಮಯ ಅಂತ ನಾವಿಲ್ಲಿ ಅರ್ಥವನ್ನು ಮಾಡ್ಕೋಬೇಕು. ಥ್ಯಾಂಕ್ ಯು. ಹರೇ ಕೃಷ್ಣ.